Hi all, welcome to YouTube channel Study Karnataka. This is the second class of English grammar. In the first class we have discussed the complete basics. ಮೊದಲನೇ ಕ್ಲಾಸ್ನಲ್ಲಿ ಇಂಗ್ಲೀಷ್ ಗ್ರಾಮರ್ನ ಅತಿ ಬೇಸಿಕನ್ನು ನೋಡಿದ್ದೇವೆ. ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ದಯಮಾಡಿ ಆ ವಿಡಿಯೋನ ನೋಡಿ, ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಇದರೊಂದಿಗೆ ನಾವು ಸ್ಟಡಿ ಕರ್ನಾಟಕದ ವತಿಯಿಂದ ಪ್ರಾಕ್ಟಿಕಲ್ ಆಗಿ ಲೈವ್ ಕ್ಲಾಸ್ಗಳನ್ನು ಲಾಂಚ್ ಮಾಡಿದ್ದೇವೆ. ಅದಕ್ಕಾಗಿ ಅಂದರೆ ಕಮ್ಯುನಿಕೇಷನ್ ಪೇಪರ್, ಅದರಲ್ಲಿ ಮೇನ್ಲಿ ಕಂಪ್ಯೂಟರ್ ಮತ್ತು ಇಂಗ್ಲೀಷನ್ನು ಕವರ್ ಮಾಡಲಾಗುವುದು. ಒಂದು ನಾಮಿನಲ್ ಮಿನಿಮಮ್ ಫೀಸನ್ನು ಇಟ್ಟಿದ್ದೇವೆ. ಯಾರೆಲ್ಲ ಆಸಕ್ತಿ ಇದೆ ಅದನ್ನು ಅವರು ಜಾಯ್ನ್ ಆಗ್ಬೋದು. ಅದಕ್ಕಾಗಿ 2 ವಿಡಿಯೋಗಳನ್ನು ಡೆಮೋ ಆಗಿ ಇಟ್ಟಿದ್ದೇವೆ. ಆ ವಿಡಿಯೋಗಳ ಲಿಂಕನ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಜಾಯ್ನ್ ಆಗ್ಬೋದು. ಇದು ಇಂಗ್ಲೀಷಿನ 2ನೇ ಕ್ಲಾಸ್ ಆಗಿದ್ದು ಇದರ ಆಧಾರದ ಮೇಲೆ ನೀವು ಕ್ವಾಲಿಟಿಯನ್ನು ಚೆಕ್ ಮಾಡ್ಬೋದು. ಕ್ವಾಲಿಟಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವು ಕೋರ್ಸನ್ನು ಜಾಯ್ನ್ ಆಗಿ. ಯಾಕಂದರೆ ನೀವು ಈ ಕೋರ್ಸನ್ನು ಜಾಯ್ನ್ ಆಗಿದ್ದಲ್ಲಿ ಕಂಪ್ಯೂಟರ್ನ 30 ಮಾರ್ಕ್ಸು, ಇಂಗ್ಲೀಷ್ನ 35 ಮಾರ್ಕ್ಸು, ಮಿನಿಮಮ್ ಆಗಿ ನೀವು 65 ಮಾರ್ಕ್ಸ್ಗಳಲ್ಲಿ ಮಿನಿಮಮ್ ಆಗಿ ಏನಿಲ್ಲ ಅಂದರೂ 55+ ಅನ್ನು ಸ್ಕೋರ್ ಮಾಡೋ ಚಾನ್ಸ್ ಗ್ಯಾರಂಟಿ ಆಗಿರುತ್ತೆ. ರೈಟ್, ಒಂದು ನಂಬಿಕೆ, ಒಂದು ಭರವಸೆದ ಆಧಾರದ ಮೇಲೆ ಸ್ಟಡಿ ಕರ್ನಾಟಕ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಲಿ ಎಂದು ಈ ಒಂದು ಕೋರ್ಸನ್ನು ಲಾಂಚ್ ಮಾಡಿದ್ದೇವೆ. ಸೊ ಇನ್ ದಿಸ್ ವಿಡಿಯೋ ದಿಸ್ ಈಸ್ ದಿ ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ 2. ಇದು 2ನೇ ಗ್ರಾಮರ್ ಕ್ಲಾಸ್ ಆಗಿದ್ದು ಮೊದಲನೇ ಗ್ರಾಮರ್ ಕ್ಲಾಸ್ ಈಗಾಗಲೇ ಮಾಡಲಾಗಿದೆ. ಅದನ್ನು ಇಂಗ್ಲೀಷ್ ಮತ್ತು ಕನ್ನಡ ಎರಡೂದರಲ್ಲಿ ಹೇಳಿದ್ದೇವೆ. ಯಾಕಂದರೆ ಮೆಜಾರಿಟಿಯಾಗಿ ಇಂಗ್ಲೀಷ್ ಗ್ರಾಮರ್ ಕ್ಲಾಸು ನಮ್ಮ ಮಾತೃಭಾಷೆಯಲ್ಲಿ ಕಲಿತಾಗ ನಮಗೆ ಈಸಿ ಅನಿಸುತ್ತೆ. ಇಂಗ್ಲೀಷ್ ಅದರೊಂದಿಗೆ ಕನ್ನಡವನ್ನು ಎಲ್ಲವನ್ನೂ ಆ್ಯಡ್ ಮಾಡಿ ನಿಮಗೆ ಹೇಳಲಾಗಿದೆ. ಸೊ ಇನ್ ದಿಸ್ ಗ್ರಾಮರ್ ಕ್ಲಾಸ್ ವಾಟ್ ಆಲ್ ವಿಲ್ ಬಿ ಕವರ್ಡ್, ಈ ಕಂಪ್ಲೀಟ್ ಕೋರ್ಸ್ನಲ್ಲಿ ನಾವು ಏನೆಲ್ಲ ಕವರ್ ಮಾಡ್ತೀವಿ. ಸಿ ಇನ್ ದಿ ಫಸ್ಟ್ ವಿಡಿಯೋ ವಿ ಹ್ಯಾವ್ ಆಲ್ರೆಡಿ ಸೀನ್ ದಿ ಬೇಸಿಕ್ಸ್. ಮೊದಲನೇ ವಿಡಿಯೋದಲ್ಲಿ ಬೇಸಿಕನ್ನು ನೋಡಿದೆ. ಈ ಒಂದು ವಿಡಿಯೋದಲ್ಲಿ ಅತಿ ಇಂಪಾರ್ಟೆಂಟು ಈ ವಿಡಿಯೋ. ಮುಂದಿನ ಎಲ್ಲ ವಿಡಿಯೋಗಳಲ್ಲಿ ಇದೊಂದು ಬೇಸ್ ಆಗಿರುತ್ತೆ. ಯಾಕಂದರೆ ಇಂಗ್ಲೀಷ್ ಗ್ರಾಮರ್ನಲ್ಲಿ ಯಾವ ಟೈಪಿನ ಸೆಂಟೆನ್ಸ್ ಬರುತ್ತೆ, ಸೆಂಟೆನ್ಸಸ್ ಅಂದರೆ ಏನು ಅದನ್ನು ಈ ಮೊದಲನೇ ವಿಡಿಯೋದಲ್ಲಿ ನೋಡಿದ್ದೇವೆ. ಈ ವಿಡಿಯೋದಲ್ಲಿ ನಾವು ಸೆಂಟೆನ್ಸಸ್ ಆ್ಯಂಡ್ ಇಟ್ಸ್ ಟೈಪ್ಸನ್ನು ನೋಡ್ತೀವಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಬ್ಜೆಕ್ಟು, ಪ್ರೆಡಿಕೇಟು, ನೌನ್, ನಂಬರ್ ಆ್ಯಂಡ್ ಜೆಂಡರ್, ಪ್ರೊನೌನ್ಸಸ್ ಆ್ಯಂಡ್ ಇಟ್ಸ್ ಕ್ಲಾಸಸ್, ಟೆನ್ಸಸ್ಸನ್ನು ನೋಡ್ತೀವಿ. ಪಾರ್ಟ್ಸ್ ಆಫ್ ಸ್ಪೀಚು, ವಾಯ್ಸು, ಮಾಡಲ್ಸ್, ಡಿಟರ್ಮಿನೈರ್ಸ್, ಕ್ಲಾಸ್ ಆ್ಯಂಡ್ ಇಟ್ಸ್ ಟೈಪ್ಸ್, ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್, ಡೈರೆಕ್ಟ್, ಇಂಡೈರೆಕ್ಟ್, ಸೀಕ್ವೆನ್ಸ್ ಆಫ್ ಸೆಂಟೆನ್ಸಸ್, ಎರರ್ ಡಿಟೆಕ್ಷನ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಅದರೊಂದಿಗೆ ಇಡಮ್ಸ್ ಆ್ಯಂಡ್ ಫ್ರೇಸಸ್, ಸಿನಾನಿಮ್ಸ್, ಆಂಟೋನಿಮ್ಸ್ ಆ್ಯಂಡ್ ವೊಕ್ಯಾಬ್ಯುಲರಿ. ಇವು 3 ಏನಿದೆಯಲ್ಲ ಇದರ ಮೇಲೆ ಹಲವಾರು ಕ್ವಶನ್ ಬರುತ್ತೆ. ಇದನ್ನು ನಿಮ್ಮ ಎಕ್ಸಾಮಿನೇಷನ್ ಹತ್ತಿರ ಇರುವಾಗಲೇ ಇದನ್ನು ಕವರ್ ಮಾಡಲಾಗುವುದು. ಆಗೇನಾಗುತ್ತಂದರೆ ಏನೆಲ್ಲ ಹೇಳ್ಕೊಟ್ಟಿರ್ತೀವಿ ಅದನ್ನು ಎಕ್ಸಾಮಿನೇಷನಲ್ಲಿ ರಿಕಾಲ್ ಮಾಡಿ ಆನ್ಸರ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಸೊ ಇನ್ ದಿಸ್ ವಿಡಿಯೋ ವಿ ವಿಲ್ ಬಿ ಮೇನ್ಲಿ ಸೀಯಿಂಗ್ ವಿತ್ ದಿ ಟೈಪ್ಸ್ ಆಫ್ ಸೆಂಟೆನ್ಸಸ್. ಯಾವ ಟೈಪಿನ ಸೆಂಟೆನ್ಸ್ಗಳಿವೆ. ರೈಟ್, ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ ಏನೆಂದು ವರ್ಡ್ ಪ್ಲಸ್ ವರ್ಡು, ಒಂದು ಶಬ್ದ ಮತ್ತೊಂದು ಶಬ್ದ, ಈ ರೀತಿಯಾಗಿ ಶಬ್ದಗಳು ಕೂಡಿ ಒಂದು ವಾಕ್ಯವಾಗುತ್ತೆ. ಆ ವಾಕ್ಯಕ್ಕೆ ಅರ್ಥವಿದ್ದರೆ ಅದನ್ನು ಇಂಗ್ಲೀಷ್ನಲ್ಲಿ ಒಂದು ಸೆಂಟೆನ್ಸ್ ಎಂದು ಕರೀತೇವೆ. ಫಾರ್ ಎಕ್ಸಾಂಪಲ್, ವೆಲ್ಕಮ್ ಟು ಸ್ಟಡಿ ಕರ್ನಾಟಕ. ಇದರಲ್ಲೇನಾಯಿತು, ಮೊದಲನೇ ಅಕ್ಷರ ಯಾವುದು ವೆಲ್ಕಮ್, ಟು 2ನೇ ಅಕ್ಷರ, ಸ್ಟಡಿ ಕರ್ನಾಟಕ ಎಂಬುದು 3ನೇ ಅಕ್ಷರ. ಈ 3 ಅಕ್ಷರಗಳು ಕೂಡಿದಾಗ ಸ್ಟಡಿ ಕರ್ನಾಟಕಕ್ಕೆ ನಿಮಗೆ ಸ್ವಾಗತ, ಈ ರೀತಿಯಾಗಿ ಒಂದು ಸೆಂಟೆನ್ಸ್ ಆಗುತ್ತೆ. ಇದಕ್ಕೆ ಒಂದು ಅರ್ಥಪೂರ್ಣವಾದ ಒಂದು ವಾಕ್ಯ ಆಗುತ್ತೆ. ಇಂಥ ಸೆಂಟೆನ್ಸ್ಗಳು ಇಂಗ್ಲೀಷ್ನಲ್ಲಿ ಎಷ್ಟು ವಿಧಗಳಿವೆ, ಎಷ್ಟು ಟೈಪ್ಗಳಿವೆ. ವಿ ವಿಲ್ ಬಿ ಸೀಯಿಂಗ್ ದ ಟೈಪ್ಸ್ ಆಫ್ ದಿ ಸೆಂಟೆನ್ಸಸ್ ಇನ್ ದಿಸ್ ವಿಡಿಯೋ. ಆ್ಯಂಡ್ ಡೂ ರಿಮೆಂಬರ್ ದಿಸ್ ಕ್ಲಾಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್, ಸೊ ಡೋಂಟ್ ಸ್ಕಿಪ್. ಈ ಕ್ಲಾಸು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮುಂದಿನ ಎಲ್ಲ ವಿಡಿಯೋಗಳಲ್ಲಿ ಏನೆಲ್ಲ ಹೇಳಲಾಗುವುದು ಅದಕ್ಕೆ ಇದೊಂದು ಬೇಸ್ ಆಗಿದೆ. ರೈಟ್, ಇದಕ್ಕೆ ಹಿಂದಿನ ಕ್ಲಾಸು ಕೂಡ ಒಂದು ಬೇಸ್ ಆಗಿರುತ್ತೆ. ಅದಕ್ಕಾಗಿ ಯಾರೆಲ್ಲ ಹಿಂದಿನ ಕ್ಲಾಸ್ ನೋಡಿಲ್ಲ ಅವರು ದಯಮಾಡಿ ಆ ಕ್ಲಾಸನ್ನು ನೋಡಿ ಎಂದು ವಿನಂತಿ. So let's start with the first sentence. So the first sentence in English is assertive sentence. Now what is assertive sentence? Do remember this word. In examination there will be only in English. ಕನ್ನಡದಲ್ಲಿ ಇರೋದಿಲ್ಲ, ಕೇವಲ ಇಂಗ್ಲೀಷ್ನಲ್ಲಿ ಮಾತ್ರ ಇರುತ್ತೆ. ಏನೆಲ್ಲ ಇಂಗ್ಲೀಷ್ ಗ್ರಾಮರು 35 ಮಾರ್ಕ್ಸ್ನ ಏನು ಕ್ವಶನ್ಗಳನ್ನು ಕೇಳ್ತಾರೆ ಅದು ಕೇವಲ ಇಂಗ್ಲೀಷ್ನಲ್ಲಿ ಇರುತ್ತೆ. ಸೊ ಹೀಗಾಗಿ ಇಂಗ್ಲೀಷ್ನಲ್ಲಿ ಹೇಳ್ತಕ್ಕಂಥ ಪದಗಳನ್ನು ನೀವು ದಯಮಾಡಿ ಬಾಯಾಟ್ ಹಾಕಿ ಅಥವಾ ಅದನ್ನು ನೆನಪಿಟ್ಕೊಳ್ಳಿ. ಪದೇ ಪದೇ ಓದಿದ್ದಲ್ಲಿ ನಿಮಗೆ ನೆನಪು ಉಳಿದೇ ಉಳಿಯುತ್ತೆ. ಮೊದಲನೇ ಸೆಂಟೆನ್ಸ್ ಬಂದುಬಿಟ್ಟು ಅಸರ್ಟಿವ್. ಈಗ ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಏನು? ಇಟ್ಸ್ ಅಸರ್ಟಿವ್ ಸೆಂಟೆನ್ಸ್ ದಟ್ ಸ್ಟೇಟ್ಸ್ ಅ ಫ್ಯಾಕ್ಟ್. ಯಾವುದೇ ಆದ ಒಂದು ಫ್ಯಾಕ್ಟ್ ಆಗಲಿ, ಇಟ್ ಸ್ಟೇಟ್ಸ್ ಅನ್ ಒಪಿನಿಯನ್ ಆರ್ ಆನ್ ಐಡಿಯಾ ಕ್ಲಿಯರ್ಲಿ ಆ್ಯಂಡ್ ಡೈರೆಕ್ಟ್ಲಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಅ ಡಿಕ್ಲರೇಟಿವ್ ಸೆಂಟೆನ್ಸ್. ಡೂ ರಿಮೆಂಬರ್ ದಿಸ್ ವರ್ಡ್ ಆಲ್ಸೋ. ಅಸರ್ಟಿವ್ ಸೆಂಟೆನ್ಸಿಗೆ ಮತ್ತೊಂದು ಹೆಸರು ಏನಂದರೆ ಡಿಕ್ಲರೇಟಿವ್ ಸೆಂಟೆನ್ಸ್. ಅಂದರೆ ಅದು ಯಾವುದೇ ಆದ ಒಂದು ಫ್ಯಾಕ್ಟ್ ಆಗಲಿ, ಯಾವುದೇ ಆದ ಒಂದು ಒಪಿನಿಯನ್ ಆಗಲಿ, ಅಥವಾ ಯಾವುದೇ ಆದ ಒಂದು ನಿಮ್ಮ ವಿಚಾರ ಆಯಿತು ಅಥವಾ ಐಡಿಯಾಗಳಾಯಿತು, ಇದನ್ನು ಕ್ಲಿಯರಾಗಿ ಹೇಳ್ತಕ್ಕಂಥ ಒಂದು ಕೆಲಸ ಮಾಡುತ್ತೆ. ಯಾವುದು? ಅಸರ್ಟಿವ್ ಸೆಂಟೆನ್ಸ್. ಇಟ್ಸ್ ಮೇನ್ ಪರ್ಪಸ್, ಇದರ ಮುಖ್ಯ ಉದ್ದೇಶ, ಇಟ್ಸ್ ಮೇನ್ ಪರ್ಪಸ್ ಇಸ್ ಟು ಅಸರ್ಟ್ ಆರ್ ಡಿಕ್ಲೇರ್ ಸಮಥಿಂಗ್ ವಿದೌಟ್ ಆಸ್ಕಿಂಗ್ ಎ ಕ್ವಶನ್ ಆರ್ ಗಿವಿಂಗ್ ಎ ಕಮಾಂಡ್. ಅಸರ್ಟಿವ್ ಸೆಂಟೆನ್ಸ್ ಯೂಶಲಿ ಎಂಡ್ ವಿತ್ ಎ ಪೀರಿಯಡ್ ದಟ್ ಈಸ್ ಫುಲ್ ಸ್ಟಾಪ್. ಇದೇ ಮಾಹಿತಿಯನ್ನು ಎಕ್ಸಾಂಪಲ್ ಮುಖಾಂತರ ನೋಡುವುದಾದರೆ, ಫಾರ್ ಎಕ್ಸಾಂಪಲ್, ರಾಜು ಈಸ್ ಅ ಡೆಡಿಕೇಟೆಡ್ ಸ್ಟೂಡೆಂಟ್. ಇದರಲ್ಲಿ ನೀವು ನೋಡ್ಬೋದು ರಾಜು ಒಬ್ಬ
ಸಮರ್ಪಿತ ವಿದ್ಯಾರ್ಥಿ ಎಂದು ಹೇಳಲಾಗಿದೆ. ಅದರ ಅರ್ಥ ಏನು? ಇದು ಯಾವುದೇ ಆದ ಒಂದು ಪಾಸಿಟಿವ್ ಹೇಳ್ತಾ ಇಲ್ಲ, ಯಾವುದೇ ಆದ ಒಂದು ನೆಗೆಟಿವ್ ಹೇಳ್ತಾ ಇಲ್ಲ, ರೈಟ್. ಮುಂದೆ ನೋಡ್ತೀವಿ ಸೆಂಟೆನ್ಸ್ನಲ್ಲಿ ಪಾಸಿಟಿವ್ ಸೆಂಟೆನ್ಸು ಕೂಡ ಬರುತ್ತೆ, ನೆಗೆಟಿವ್ ಸೆಂಟೆನ್ಸು ಕೂಡ ಬರುತ್ತೆ. ಆದರೆ ಇವೆರಡು ಅಸರ್ಟಿವ್ ಸೆಂಟೆನ್ಸಿನ ಅಡಿಯಲ್ಲಿ ಬರುತ್ತೆ. ಮೊದಲನೇದೇನು? ಅಸರ್ಟಿವ್ ಸೆಂಟೆನ್ಸ್. ಇದೇನು ಹೇಳುತ್ತೆ ಅಂದರೆ ಒಂದು ಫ್ಯಾಕ್ಟ್ ಹೇಳುತ್ತೆ. ಈಗ ಇಲ್ಲಿ ಉದಾಹರಣೆಗೆ ಏನು ಹೇಳ್ತಾ ಇದೆ? ಅದು ರಾಜು ಒಬ್ಬ ಸಮರ್ಪಿತ, ಇದೊಂದು ಫ್ಯಾಕ್ಟ್ ಆಗಿದೆ. ಇವನು ಒಬ್ಬ ಡೆಡಿಕೇಟೆಡ್ ವ್ಯಕ್ತಿ ಆಗಿದ್ದಾನೆ ಎಂದು ಇವರು ಹೇಳ್ತಾ ಇದ್ದಾರೆ, ರೈಟ್. ಡೆಡಿಕೇಟೆಡ್ ವಿದ್ಯಾರ್ಥಿ ಎಂದು ಹೇಳ್ತಾ ಇದ್ದಾರೆ. ಅದಕ್ಕೆ ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಏನು? ಯಾವುದೇ ಆದ ಒಂದು ವಾಕ್ಯ, ಒಂದು ಫ್ಯಾಕ್ಟ್ ಆಗಲಿ, ಒಪಿನಿಯನ್ ಆಗಲಿ ಅಥವಾ ಐಡಿಯಾ, ಇದನ್ನು ಕ್ಲಿಯರ್ ಆಗಿ ಹೇಳ್ತಕ್ಕಂಥ ಕೆಲಸ ಮಾಡಿದ್ದಲ್ಲಿ ಅದಕ್ಕೆ ನಾವು ಅಸರ್ಟಿವ್ ಸೆಂಟೆನ್ಸ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಕರೆಯುತ್ತೇವೆ. ಇದೇ ಮಾಹಿತಿಯನ್ನು ನಾವು ಕನ್ನಡದಲ್ಲಿ ನೋಡಬೇಕಾದ್ರೆ ದೃಢವಾದ ವಾಕ್ಯ ಎಂದು ಕರೆಯಲಾಗುತ್ತೆ. ಇದಕ್ಕೆ ಏನು? ದೃಢವಾದ ವಾಕ್ಯ. ಇದು ಒಂದು ಸತ್ಯ, ಅಭಿಪ್ರಾಯ ಅಥವಾ ಕಲ್ಪನೆಯನ್ನು ಸ್ಪಷ್ಟವಾಗಿ ಮತ್ತು ನೇರವಾಗಿ ಹೇಳುವ ವಾಕ್ಯವಾಗಿದೆ. ಇದನ್ನು ಘೋಷಣಾತ್ಮಕ ವಾಕ್ಯ ಎಂದು ಕರೆಯುತ್ತಾರೆ. ಅಂದರೆ ಯಾವುದೇ ಆದ ಒಂದು ಘೋಷಣೆಯನ್ನು ಮಾಡುತ್ತೇವೆ ನಾವು, ಇದರಲ್ಲಿ ಒಂದು ಸತ್ಯವಾದ ಒಂದು ಘೋಷಣೆ ಹೇಳುತ್ತೆ ಅಥವಾ ಅಭಿಪ್ರಾಯವನ್ನು ಹೇಳುತ್ತೇವೆ ಅಥವಾ ಕಲ್ಪನೆಯನ್ನು ಹೇಳಲಾಗುತ್ತೆ. ಇದರ ಮುಖ್ಯ ಉದ್ದೇಶವೇನೆಂದರೆ ಪ್ರಶ್ನೆಯನ್ನು ಕೇಳದೆ, ಯಾವುದೇ ಆದ ಪ್ರಶ್ನೆಯನ್ನು ಕೂಡ ನಾವು ಕೇಳದೆ ಅಥವಾ ಆಜ್ಞೆಯನ್ನು ನೀಡದೆ ಯಾವುದೇ ಆದ ಆಜ್ಞೆಯನ್ನು ಕೂಡ ಮಾಡುವುದಿಲ್ಲ. ಅಂದರೆ ಫಾರ್ ಎಕ್ಸಾಂಪಲು, ನೀನು ಈ ಕೆಲಸವನ್ನು ಮಾಡು, ಇದರಲ್ಲಿ ಆಜ್ಞೆ ಇದೆ. ಆದರೆ ಆ ರೀತಿಯಾದ ಸೆಂಟೆನ್ಸ್ಗಳು ಅದು ಅಸರ್ಟಿವ್ ಸೆಂಟೆನ್ಸ್ನಲ್ಲಿ ಬರುವುದಿಲ್ಲ. ಅಂಥ ಒಂದು ಸೆಂಟೆನ್ಸ್ಗಳನ್ನು ಪ್ರತಿಪಾದಿಸುವ ಅಥವಾ ಘೋಷಿಸುವ ಒಂದು ವಾಕ್ಯವನ್ನು ದೃಢವಾದ ವಾಕ್ಯ ಎಂದು ಕರೆಯಲಾಗುತ್ತದೆ. ದೃಢವಾದ ವಾಕ್ಯಗಳು ಸಾಮಾನ್ಯವಾಗಿ ಪೂರ್ಣ ವಿರಾಮದೊಂದಿಗೆ ಕೊನೆಗೊಳ್ಳುತ್ತದೆ. ಅಂದರೆ ಫುಲ್ ಸ್ಟಾಪ್, ಈ ರೀತಿ ಫುಲ್ ಸ್ಟಾಪ್ಗಳೊಂದಿಗೆ ಅದು ಕೊನೆಗೊಳ್ಳುತ್ತೆ. ಇದರಲ್ಲಿ ನಾವು ಎಕ್ಸಾಂಪಲ್ ನೋಡಿದ್ವಿ, ಏನೆಂದು? ರಾಜು ಒಬ್ಬ ಸಮರ್ಪಿತ ವಿದ್ಯಾರ್ಥಿ, ಇದು ಒಂದು ಫ್ಯಾಕ್ಟನ್ನು ಹೇಳ್ತಾ ಇದೆ. ಅವನು ಒಬ್ಬ ಡೆಡಿಕೇಟೆಡ್ ವಿದ್ಯಾರ್ಥಿ ಇದ್ದಾನೆ ಎಂದು ಇದು ಒಂದು ಫ್ಯಾಕ್ಟನ್ನು ಹೇಳ್ತಾ ಇದೆ. ಹೋಪ್ ದಿಸ್ ಈಸ್ ಕ್ಲಿಯರ್. ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಏನೆಂದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀವಿ. ಏನಾದರೂ ಡೌಟ್ ಇದ್ದಲ್ಲಿ ದಯಮಾಡಿ ಕಮೆಂಟ್ ಮುಖಾಂತರ ನೀವು ಕೇಳಿ, ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಕವರ್ ಮಾಡಲಾಗುವುದು. ಮತ್ತೊಂದು ನೆನಪಿಟ್ಕೊಳ್ಳಿ, ನಿಮ್ಮ ಕೈಯಾರೆ ನೋಟ್ಸನ್ನು ಮಾಡಿ. ಯಾಕಂದರೆ ಇದರಲ್ಲಿ ಸೆಂಟೆನ್ಸ್ನಲ್ಲಿ ಸುಮಾರು 5 ರಿಂದ 6 ಟೈಪ್ ಬರುತ್ತೆ. ಎಕ್ಸಾಮಿನೇಷನಲ್ಲಿ ಯಾವುದೇ ಒಂದು ವಾಕ್ಯವನ್ನು ಕೊಟ್ಟು ಆ ವಾಕ್ಯವು ಯಾವ ಸೆಂಟೆನ್ಸ್ ಆಗಿದೆ, ಯಾವ ಟೈಪಿನ ಸೆಂಟೆನ್ಸ್ ಆಗಿದೆ ಎಂದು ಕೇಳಬಹುದು. ಅಥವಾ ಒಂದು ಅಸರ್ಟಿವ್ ಸೆಂಟೆನ್ಸನ್ನು ನೆಗೆಟಿವ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಿ ಅಥವಾ ಪಾಸಿಟಿವ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಿ ಈ ರೀತಿಯಾದ ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಆಗ ನಿಮಗೆ ಈ ನೋಟ್ಸ್ಗಳನ್ನು ಮಾಡಿದಾಗ ಮಾತ್ರ ಈ ಕಂಪ್ಲೀಟ್ ಎಲ್ಲವನ್ನು ಮಾಹಿತಿ ನಿಮ್ಗೆ ಅರ್ಥ ಆಗುತ್ತೆ. ಯಾಕಂದರೆ ಕಾನ್ಸೆಪ್ಟ್ ಕ್ಲಿಯರ್ ಆಗೋದು ಅತಿ ಇಂಪಾರ್ಟೆಂಟ್ ಆಗಿದೆ. ಒಂದು ವೇಳೆ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಲಿಲ್ಲ ಅಂದರೆ ಎಕ್ಸಾಮಿನೇಷನಲ್ಲಿ ಆನ್ಸರ್ ಮಾಡಲಿಕ್ಕೆ ತುಂಬಾ ಟಫ್ ಆಗುತ್ತೆ, ರೈಟ್. ಅದಕ್ಕಾಗಿ ನಾವೇನು ಹೇಳ್ತಾ ಇದ್ವಿ ಅಂದರೆ ನಿಮ್ಮ ಕೈಯಾರಿ ನೀವು ದಯಮಾಡಿ ನೋಟ್ಸ್ ಮಾಡ್ಕೊಳ್ಳಿ. ಅಫ್ಕೋರ್ಸ್ ನಿಮಗೆ PDF ಅನ್ನು ಪ್ರೊವೈಡ್ ಮಾಡಲಾಗುವುದು, ಆದರೆ ನೀವು ನೋಟ್ಸ್ ಮಾಡಿದಾಗ ನಿಮಗೆ ಅತಿ ಸರಳವಾಗಿ ಈಸಿಯಾಗಿ ನಿಮಗೆ ಅದು ಅರ್ಥವಾಗುತ್ತೆ. ಸೊ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಸೆಂಟೆನ್ಸ್. ಇನ್ ದಿ ಪ್ರೀವಿಯಸ್ ಸ್ಲೈಡ್ ವಿ ಸಾ ದಿ ಅಸರ್ಟಿವ್ ಸೆಂಟೆನ್ಸ್, ಅಂದರೆ ದೃಢವಾದ ವಾಕ್ಯವನ್ನು ನೋಡಿದ್ವಿ. ಅದೇ ದೃಢವಾದ ವಾಕ್ಯದಲ್ಲಿ 2 ಟೈಪ್ ವಾಕ್ಯಗಳು ಬರುತ್ತೆ. ಅದರಲ್ಲಿ ಮೊದಲನೇದು ಬಂದುಬಿಟ್ಟು ಅಫರ್ಮೇಟಿವ್ ಸೆಂಟೆನ್ಸ್, ನೆಕ್ಸ್ಟ್ ಎರಡನೇದು ಬಂದುಬಿಟ್ಟು ನೆಗೆಟಿವ್ ಸೆಂಟೆನ್ಸ್. ಅದನ್ನು ಮುಂದಿನ ಸ್ಲೈಡಲ್ಲಿ ನೋಡೋಣ. ಎರಡನೇ ಟೈಪ್ ಸೆಂಟೆನ್ಸ್ ಯಾವುದಂದರೆ ಅಫರ್ಮೇಟಿವ್ ಸೆಂಟೆನ್ಸ್. ಇದು ಯಾವ ರೀತಿ ಇರುತ್ತೆ ಅಂದರೆ ಇಟ್ ಈಸ್ ಎ ಸೆಂಟೆನ್ಸ್ ದಟ್ ಎಕ್ಸ್ಪ್ರೆಸಸ್ ದಿ ಪಾಸಿಟಿವ್ ಸ್ಟೇಟ್ಮೆಂಟ್, ಫ್ಯಾಕ್ಟ್ ಆರ್ ಐಡಿಯಾ ವಿದೌಟ್ ಎನಿ ನೆಗೇಷನ್. ನೆಗೇಷನ್ ಅಂದರೆ ಏನು? ಯಾವುದೇ ಆದ ಒಂದು ನೆಗೆಟಿವ್ ಅರ್ಥವಿಲ್ಲದೆ ಪಾಸಿಟಿವ್ ಆಗಿ ಯಾವುದೇ ಆದ ಒಂದು ವಾಕ್ಯವನ್ನು ಪಾಸಿಟಿವ್ ಆಗಿ ಹೇಳ್ತಕ್ಕಂಥ ಒಂದು ಸೆಂಟೆನ್ಸನ್ನು ನಾವು ಅಫರ್ಮೇಟಿವ್ ಸೆಂಟೆನ್ಸ್ ಎಂದು ಕರೀತೇವೆ. ಇಟ್ ಕನ್ಫರ್ಮ್ಸ್ ಸಮಥಿಂಗ್ ಆಸ್ ಟ್ರೂ ಆರ್ ರಿಯಲ್, ಆಫನ್ ಸಿಂಪ್ಲಿ ಸ್ಟೇಟಿಂಗ್ ದ್ಯಾಟ್ ಸಮಥಿಂಗ್ ಎಕ್ಸಿಸ್ಟ್, ಹ್ಯಾಪನ್ಸ್ ಆರ್ ಈಸ್ ದಿ ಕೇಸ್. ಫಾರ್ ಎಕ್ಸಾಂಪಲ್, ಈಗ ನೀವು ನೋಡ್ಬೋದು, ಶಿ ಪ್ಲೇಸ್ ದಿ ಪಿಯಾನೋ. ಇಲ್ಲೇನು ಹೇಳ್ತಾ ಇದ್ದೀವಿ? ಅವಳು ಪಿಯಾನೋವನ್ನು ನುಡಿಸುತ್ತಾಳೆ, ಅವಳು ಪಿಯಾನೋವನ್ನು ನುಡಿಸುತ್ತಾಳೆ. ಇದೊಂದು ಪಾಸಿಟಿವ್ ಸ್ಟೇಟ್ಮೆಂಟ್. ಅದೇ ಅವಳಿಗೆ ಪಿಯಾನೋವನ್ನು ನುಡಿಸಲಿಕ್ಕೆ ಬರುವುದಿಲ್ಲ ಅಂದಾಗ ಅದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಸೊ ನಾವು ಏನು ತಿಳ್ಕೊಬೇಕಂದ್ರೆ ಪಾಸಿಟಿವ್ ಸೆಂಟೆನ್ಸಿಗೆ ನಾವು ಅಫರ್ಮೇಟಿವ್ ಸೆಂಟೆನ್ಸ್ ಎಂದು ಕರಿತೇವೆ. ಈಗ ಯಾವುದೇ ಆದ ಒಂದು ವಾಕ್ಯವನ್ನು ನೋಡಿದಾಗ ಅದು ಪಾಸಿಟಿವ್ ಇದೆ ಅಥವಾ ನೆಗೆಟಿವ್ ಇದೆ ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಮುಂದಿನ 1 ಗಂಟೆ ಕಾಲ ಓದುತ್ತೇನೆ, ರೈಟ್. ಇದೇನಾಯ್ತು? ಪಾಸಿಟಿವ್ ಸೆಂಟೆನ್ಸ್. ಅದೇ ಮುಂದಿನ 1 ಗಂಟೆ ಕಾಲದವರೆಗೆ ನನಗೆ ಓದಲಿಕ್ಕೆ ಆಗುವುದಿಲ್ಲ ಎಂದು ನಾವು ಹೇಳಿದಾಗ ಅದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ, ರೈಟ್. ಹೋಪ್ ದಿಸ್ ಇಸ್ ವೆರಿ ಮಚ್ ಕ್ಲಿಯರ್. ಅತಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಎಕ್ಸಾಮಿನೇಷನಲ್ಲಿ ನಿಮಗೆ ಈ ರೀತಿ ಸಿಂಪಲ್ ಆಗಿ ಹೇಳಿದಾಗ ನೀವು ಬರ್ಕೊಂಡಾಗ ಅದು ಅತಿ ಈಸಿಯಾಗಿ ನಿಮಗೆ ಅರ್ಥವಾಗಿ ಆನ್ಸರ್ನ ಟಿಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇದರ ಎಕ್ಸ್ಪ್ಲೇಷನ್ ನೋಡೋಣ. ದಿಸ್ ಸೆಂಟೆನ್ಸ್ ಯಾವುದು? ಶಿ ಪ್ಲೇಸ್ ದಿ ಪಿಯಾನೋ. ದಿಸ್ ಸೆಂಟೆನ್ಸ್ ಇಸ್ ಅಫರ್ಮೇಟಿವ್. ಅದಕ್ಕೆ ಬಿಕಾಸ್ ಇಟ್ ಪಾಸಿಟಿವ್ಲಿ ಅಸರ್ಟ್ಸ್, ಅಂದರೆ ಒತ್ತಿ ಹೇಳುತ್ತದೆ ಏನೆಂದು, ದ್ಯಾಟ್ ಶಿ ಪರ್ಫಾರ್ಮ್ಸ್ ದಿ ಆ್ಯಕ್ಷನ್ ಆಫ್ ಪ್ಲೇಯಿಂಗ್ ದಿ ಪಿಯಾನೋ. ಅಂದರೆ ಪಿಯಾನೋ ನುಡಿಸ್ತಕ್ಕಂಥ ಕಾರ್ಯವನ್ನು ಅವಳು ಮಾಡುತ್ತಾಳೆ ಎಂದು ಅದು ಪಾಸಿಟಿವ್ ಆಗಿ ಹೇಳ್ತಾ ಇದೆ. ದೇರ್ ಈಸ್ ನೋ ನೆಗೇಷನ್, ಅಂದರೆ ಅವಳಿಗೆ ನುಡಿಸಲಿಕ್ಕೆ ಬರೋದಿಲ್ಲ ಎಂದು ಹೇಳಿಲ್ಲ ಇದರಲ್ಲಿ. ಅದಕ್ಕಾಗಿ ದೇರ್ ಇಸ್ ನೋ ನೆಗೇಷನ್ ಆರ್ ಡೌಟ್, ಅಥವಾ ಅವಳು ನುಡಿಸುತ್ತಾಳೋ ಅಥವಾ ಇಲ್ಲವೋ ಎಂಬುದು ನಮಗೆ ಖಾತ್ರಿ ಇಲ್ಲ ಎಂದು ಈ ರೀತಿ ಸೆಂಟೆನ್ಸ್ ಹೇಳ್ತಾ ಇಲ್ಲ. ಅದಕ್ಕಾಗಿ ಇದರಲ್ಲಿ ಏನು ಯಾವುದೇ ಆದ ಡೌಟ್ ಇಲ್ಲ. ಯಾಕಂದರೆ ಅವಳು ಪಿಯಾನೋಯನ್ನು ನುಡಿಸ್ತಾಳೆ ಎಂದು ಕ್ಲಿಯರ್ ಆಗಿ ಹೇಳಲಾಗಿದೆ. That means the action of playing the piano is positive. So there is no doubt of expressed in the sentence.
ಅಫರ್ಮೇಟಿವ್ ಸೆಂಟೆನ್ಸಸ್ ಯೂಶುವಲಿ ಫಾಲೋ ದಿ ಸಬ್ಜೆಕ್ಟ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ರೈಟ್. ಇದು ನೋಡಿ, ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟು ಈ ಮೂರುಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕಲಿಯೋಣ. ಯಾಕಂದರೆ ಇಂಗ್ಲೀಷ್ ನೀವು ಗ್ರಾಮರನ್ನು ಕಲಿಯಬೇಕಾದ್ರೆ ಸಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು, ಆಬ್ಜೆಕ್ಟ್ ಯಾವುದು ಇದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡ್ರೆ ಕಂಪ್ಲೀಟ್ ಇಂಗ್ಲೀಷ್ ಮೇಲೆ ಒಂದು ಕಮಾಂಡ್ ಸಿಗುತ್ತೆ. ಆದರೆ ಈ ಇಂಗ್ಲೀಷ್ ಸೆಂಟೆನ್ಸ್ಗಳು ಯಾವ ಟೈಪ್ ಇದೆ, ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅದನ್ನು ಅರ್ಥ ಮಾಡ್ಕೊಳ್ದೇನೆ ನಾವು ಮೊದಲಿಗೆ ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟನ್ನು ಕಲಿತರೆ ಉಪಯೋಗ ಇಲ್ಲ. ಅದಕ್ಕಾಗಿ ಈ ವಿಡಿಯೋನ ಕ್ಲಿಯರಾಗಿ ನೋಡಿ. ಮೊದಲನೇದು ನೋಡಿದ್ದು ಅಸರ್ಟಿವ್ ಸೆಂಟೆನ್ಸು, ಎರಡನೇದು ನೋಡಿದ್ದು ಅಫರ್ಮೇಟಿವ್ ಸೆಂಟೆನ್ಸು. ಈಗ ಫಾರ್ ಎಕ್ಸಾಂಪಲು ಇದರಲ್ಲಿ ಹಲವಾರು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದೇನೆ. ನೀವು ನೋಡ್ಬೋದು, ಐ ಹ್ಯಾವ್ ಎ ಪಪ್ಪಿ ಅಂದರೆ ಮನೆಯಲ್ಲಿ ನನ್ನ ಹತ್ರ ಒಂದು ನಾಯಿ ಮರಿ ಇದೆ. ಇದು ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ. ನನ್ನ ಹತ್ರ ಒಂದು ನಾಯಿ ಮರಿ ಇಲ್ಲ ಅಂದಾಗ ಅದು ನೆಗೆಟಿವ್ ಸ್ಟೇಟ್ಮೆಂಟ್ ಆಗುತ್ತೆ. ಎರಡನೇದು ಬಂದುಬಿಟ್ಟು ದ ಸನ್ ಈಸ್ ಶೈನಿಂಗ್. ಮೂರನೇ ಸೆಂಟೆನ್ಸ್ ನೋಡ್ಬೋದು, ಮೈ ಬ್ರದರ್ ಬಾಟ್ ಅ ನ್ಯೂ ಕಾರ್ ಅಂದರೆ ಆತನು ಒಂದು ಹೊಸ ಕಾರ್ ಗಾಡಿಯನ್ನು ತೆಗೆದುಕೊಂಡು ಬಂದಿದ್ದಾನೆ. ಇದು ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಯಾವೆಲ್ಲ ಸೆಂಟೆನ್ಸ್ಗಳು ಅಥವಾ ಯಾವೆಲ್ಲ ವಾಕ್ಯಗಳು ಪಾಸಿಟಿವ್ ಆಗಿರುತ್ತೆ ಅದನ್ನು ಅಫರ್ಮೇಟಿವ್ ಸೆಂಟೆನ್ಸ್ ಎಂದು ಕರೆಯುತ್ತೇವೆ. ಸೊ ದೀಸ್ ಸೆಂಟೆನ್ಸಸ್ ಕ್ಲಿಯರ್ಲಿ ಸ್ಟೇಟ್ ಫ್ಯಾಕ್ಟ್ಸ್ ಆರ್ ಆ್ಯಕ್ಷನ್ಸ್ ಪಾಸಿಟಿವ್ಲಿ. ಇದು ಕೂಡ, ಈ ಸೆಂಟೆನ್ಸು ಕೂಡ ನಿಮಗೆ ಫ್ಯಾಕ್ಟ್ಸು ಮತ್ತು ಆ್ಯಕ್ಷನ್ಗಳನ್ನು ಹೇಳುತ್ತೆ, ಆದರೆ ಇದು ಪಾಸಿಟಿವ್ ಆಗಿ ಹೇಳಿರುತ್ತೆ, ರೈಟ್. ವಿದೌಟ್ ಯೂಸಿಂಗ್ ವರ್ಡ್ಸ್ ಲೈಕ್ ನಾಟ್, ನೆವರ್ ಆರ್ ನೋ. ಅದರ ಅರ್ಥ ಏನಾಯಿತು, ಯಾವುದೇ ಆದ ಒಂದು ವಾಕ್ಯದಲ್ಲಿ ನಾಟ್ ಆಗಲಿ, ನೆವರ್ ಆಗಲಿ ಅಥವಾ ನೋ ಎಂದು ಬಂದಿದ್ದಲ್ಲಿ ಅದು ಅಫರ್ಮೇಟಿವ್ ಅಲ್ಲ, ಅದು ನೆಗೆಟಿವ್ ಸೆಂಟೆನ್ಸ್ ಆಗಿರುತ್ತೆ. ಇದೇ ಮಾಹಿತಿಯನ್ನು ನಾನು ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೇನೆ, ರೈಟ್. ಯಾರಿಗೆಲ್ಲ ಕನ್ನಡದಲ್ಲಿ ಓದಬೇಕು ಅದನ್ನು ನೋಡ್ಬೋದು. ಯಾಕಂದರೆ ಈ ಸ್ಲೈಡನ್ನು ಎಕ್ಸ್ಪ್ಲೇನ್ ಮಾಡುವಾಗ ಇಂಗ್ಲೀಷು ಮತ್ತು ಕನ್ನಡ ಎರಡೂದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನಿಮಗೆ ಒಂದು ವೇಳೆ ಕನ್ನಡ ಬೇಕಾದಲ್ಲಿ ಇದನ್ನು ವಿಡಿಯೋನ ಪಾಸ್ ಮಾಡಿ ಇದನ್ನು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ, ನೀವು ಆಮೇಲೆ ಇದನ್ನು ಓದ್ಕೋಬೋದು. ಸೊ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಸೆಂಟೆನ್ಸ್, ಅ ನೆಗೆಟಿವ್ ಸೆಂಟೆನ್ಸ್. ಈಗ ನಾವು ಅಫರ್ಮೇಟಿವ್ ಸೆಂಟೆನ್ಸನ್ನು ನೋಡಿದ್ವಿ. ಅಫರ್ಮೇಟಿವ್ ಅಂದರೆ ಏನು, ಅದು ಪಾಸಿಟಿವ್ ಆಗಿರುತ್ತೆ. ಅದೇ ನೆಗೆಟಿವ್ ಸೆಂಟೆನ್ಸ್ ಅಂದರೆ ಏನು, ಅದು ನೆಗೆಟಿವ್ ಆಗಿರುತ್ತೆ. ಅದರ ಅರ್ಥ ಏನು, ಅದು ನಕಾರಾತ್ಮಕವಾಗಿರುತ್ತೆ. ಯಾವುದೇ ಆದ ಒಂದು ವಾಕ್ಯ ನಕಾರಾತ್ಮಕವಾಗಿದ್ದಲ್ಲಿ ಅದನ್ನು ನೆಗೆಟಿವ್ ಸ್ಟೇಟ್ಮೆಂಟ್ ಅಥವಾ ನಕಾರಾತ್ಮಕ ವಾಕ್ಯ ಎಂದು ಕರೆಯುತ್ತೇವೆ. ನೆಗೆಟಿವ್ ಸೆಂಟೆನ್ಸ್ ಇಸ್ ಅ ಟೈಪ್ ಆಫ್ ಎ ಸೆಂಟೆನ್ಸ್ ದಟ್ ಎಕ್ಸ್ಪ್ರೆಸಸ್ ದಿ ಡಿನಯಲ್. ಅಂದರೆ ಯಾವುದೇ ಆದ ಒಂದು ಘಟನೆ ಆಗಲಿ ಅಥವಾ ಯಾವುದೇ ಆದ ಒಂದು ವಿಚಾರವಾಗಲಿ ಅದನ್ನು ಡಿನೈ ಮಾಡ್ತಾ ಇರುತ್ತೆ ಅಥವಾ ಅದನ್ನು ಅದು ಅಪೋಸ್ ಮಾಡ್ತಾ ಇರುತ್ತೆ. ಅಥವಾ ರಿಫ್ಯೂಸಲ್ ಆರ್ ಎಲ್ಸ್ ಅಬ್ಸೆನ್ಸ್ ಆಫ್ ಸಮಥಿಂಗ್. ಇಟ್ ಇಂಡಿಕೇಟ್ಸ್ ದ್ಯಾಟ್ ಆ್ಯನ್ ಆ್ಯಕ್ಷನ್ ಈಸ್ ನಾಟ್ ಹ್ಯಾಪ್ನಿಂಗ್. ಅಂದರೆ ಯಾವುದೇ ಆದ ಒಂದು ಕೆಲಸವಾಗಲಿ ಅದು ಆಗ್ತಾ ಇಲ್ಲ ಎಂದು ಹೇಳುವುದೇ ನೆಗೆಟಿವ್ ಸೆಂಟೆನ್ಸ್. ಆರ್ ದಟ್ ಎ ಸ್ಟೇಟ್ಮೆಂಟ್ ಈಸ್ ಅನ್ಟ್ರೂ ಬೈ ಯೂಸಿಂಗ್ ದಿ ವರ್ಡ್ಸ್ ಲೈಕ್ ನಾಟ್, ನೋ ಆರ್ ನೆವರ್, ನೋಬಡಿ ಆರ್ ನಥಿಂಗ್. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು, ಯಾವುದೇ ಆದ ಒಂದು ವಾಕ್ಯವು ನಾಟ್ ಆಗಲಿ, ನೋ, ನೆವರ್, ನೋಬಡಿ ಆರ್ ನಥಿಂಗ್ ಇಂಥ ಶಬ್ದಗಳನ್ನು ಯೂಸ್ ಮಾಡಿದ್ದಲ್ಲಿ ಅದನ್ನು ಯಾವ ವಾಕ್ಯ ಎಂದು ಕರೆಯುತ್ತೇವೆ ಎಂದು ಕೇಳಿದಾಗ ಅದು ನೆಗೆಟಿವ್ ಸೆಂಟೆನ್ಸ್ ಆಗಿರಬೇಕು. ನೆನ್ಪಿಟ್ಕೊಳ್ಳಿ. ಇಲ್ಲಿ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ನೋಡ್ಬೋದು, ಶಿ ಡಸ್ ನಾಟ್ ಲೈಕ್ ದಿ ಚಾಕ್ಲೇಟ್. ಇಲ್ಲೇನು ಯೂಸ್ ಮಾಡಿದರೆ ಡಸ್ ನಾಟ್ ಅಂದರೆ ಅವಳಿಗೆ ಅದು ಇಷ್ಟ ಆಗುವುದಿಲ್ಲ, ಒಂದು ಚಾಕ್ಲೇಟು ಅವಳಿಗೆ ಇಷ್ಟ ಆಗುವುದಿಲ್ಲ. ಇದು ನಾಟ್ ಅಂತಿದೆಯಲ್ಲ, ಅದಕ್ಕಾಗಿ ಇದು ನೆಗೆಟಿವ್ ಸೆಂಟೆನ್ಸ್ ಆಗಿದೆ. ನೀವು ಅದನ್ನು ಕ್ಲಿಯರಾಗಿ ಓದಿದಾಗ ಮಾತ್ರ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಏನೆಂದು. ಶಿ ಡಸ್ ನಾಟ್ ಲೈಕ್ ದಿ ಚಾಕ್ಲೇಟ್, ಅವಳಿಗೆ ಆ ಚಾಕ್ಲೇಟ್ ಇಷ್ಟ ಆಗೋದಿಲ್ಲ, ಅದಕ್ಕಾಗಿ ಅದು ನೆಗೆಟಿವ್. ಒಂದು ವೇಳೆ ಶಿ ಡಸ್ ಲೈಕ್ ದಿ ಚಾಕ್ಲೇಟ್, ಇಲ್ಲಿ ನಾಟ್ ಇರಲಿಲ್ಲ ಅಂತ ಅಂದ್ಕೊಳ್ಳಿ, ಆಗ ಅದು ಪಾಸಿಟಿವ್ ಅಂದರೆ ಅಫರ್ಮೇಟಿವ್ ಸೆಂಟೆನ್ಸ್ ಆಗುತ್ತೆ. ಇದಕ್ಕೆ ಎಕ್ಸ್ಪ್ಲನೇಷನ್ ನೋಡಿ. ದಿಸ್ ಸೆಂಟೆನ್ಸ್ ಡಿನೈಸ್ ದಿ ಸ್ಟೇಟ್ಮೆಂಟ್ ಶಿ ಲೈಕ್ಸ್ ಚಾಕ್ಲೇಟ್ ಆ್ಯಡಿಂಗ್ ಡಸ್ ನಾಟ್ ಟು ಇಟ್. ಅಂದರೆ ಈಗ ಒಂದು ವೇಳೆ ನಾವು ನಾಟನ್ನು ತೆಗೆದ್ವಿ ಅಂತ ಅಂದ್ಕೊಳ್ಳಿ, ಆಗೇನಾಗುತ್ತೆ, ಶಿ ಡಸ್ ಲೈಕ್ ದಿ ಚಾಕ್ಲೇಟ್. ಅದರ ಅರ್ಥ ಏನಿತ್ತು, ಇದು ಪಾಸಿಟಿವ್ ಸೆಂಟೆನ್ಸ್. ಅದೇ ಈ ಸೆಂಟೆನ್ಸಲ್ಲಿ ಏನು ಮಾಡಿದ್ದಾರೆ, ಒಂದು ವರ್ಡನ್ನು ಆ್ಯಡ್ ಮಾಡಿದ್ದಾರೆ, ಯಾವುದು ನಾಟ್. ಈ ನಾಟ್ ಆ್ಯಡ್ ಮಾಡೋದ್ರ ಮುಖಾಂತರ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಅವಳಿಗೆ ಚಾಕ್ಲೇಟ್ ಇಷ್ಟ ಆಗುವುದನ್ನು ಅವರು ನಿರಾಕರಿಸುತ್ತಿದ್ದಾರೆ. ಹಾಗಾಗಿ ಈ ಒಂದು ವಾಕ್ಯ ಅಥವಾ ಸೆಂಟೆನ್ಸು ನೆಗೆಟಿವ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಆಗಿದೆ. ಇದೇ ಮಾಹಿತಿಯನ್ನು ಕನ್ನಡದಲ್ಲಿ ಕೊಟ್ಟಿದ್ದೇನೆ. ಯಾರಿಗೆಲ್ಲ ಕನ್ನಡದಲ್ಲಿ ಬೇಕು ನೀವು ಇದನ್ನು ಪಾಸ್ ಮಾಡಿ ನೋಡ್ಬೋದು. ಆದರೆ ಎಕ್ಸ್ಪ್ಲೇನ್ ಮಾಡುವಾಗ ಹಿಂದಿನ ವಿಡಿಯೋದಲ್ಲಿ, ಹಿಂದಿನ ಸ್ಲೈಡ್ನಲ್ಲಿ ಕ್ಲಿಯರಾಗಿ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಎರಡರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಕನ್ನಡದಲ್ಲಿ ಯಾರಿಗೆಲ್ಲ ಬೇಕು ಅದನ್ನು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಬೋದು. So let's move on to the next slide. The fourth type of sentence is interrogative sentence. ಈಗ ಫಾರ್ ಎಕ್ಸಾಂಪಲು ನೀವು ಕೇಳಿರ್ಬೋದು, ಯಾವುದೇ ಆದ ಒಬ್ಬ ವ್ಯಕ್ತಿಯನ್ನು ಪೊಲೀಸರು ಒಯ್ದಾಗ ಅವರನ್ನು ಅವರು ಇಂಟ್ರಾಗೇಷನ್ ಮಾಡ್ತಾ ಇದ್ದಾರೆ ಎಂದು ಕೇಳಿರ್ತಾರೆ. ಇಂಟ್ರಾಗೇಷನ್ ಅಂದ್ರೇನು? ಇಟ್ ಈಸ್ ಎ ಸೆಂಟೆನ್ಸ್ ದಟ್ ಆಸ್ಕ್ಸ್ ಎ ಕ್ವಶನ್ ಟು ರಿಕ್ವೆಸ್ಟ್ ಇನ್ಫಾರ್ಮೇಷನ್, ಕ್ಲಾರಿಫಿಕೇಷನ್ ಆರ್ ಆ್ಯನ್ ಒಪಿನಿಯನ್. ಫಾರ್ ಎಕ್ಸಾಂಪಲ್, ಯಾವುದೇ ಎಲ್ಲಿ ಒಂದು ಕಡೆ ತುಡುಗಾಗಿರುತ್ತೆ ಅಂತ ಅಂದ್ಕೊಳ್ಳಿ. ತುಡುಗಾದಾಗ ಏನು ಮಾಡ್ತಾರೆ, ಪೊಲೀಸರು ಒಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಹೋದಾದ್ಮೇಲೆ ಆ ವ್ಯಕ್ತಿಗೆ ಅವ್ರು ಏನು ಕೇಳ್ತಾರೆ, ಪೊಲೀಸರು ಏನು ಕೇಳ್ತಾರೆ, ಎಲ್ಲಿ ತುಡುಗಾಯಿತು, ಯಾವಾಗ ತುಡುಗಾಯಿತು, ಯಾರು ತುಡುಗು ಮಾಡಿದ್ರು, ನೀವು ಏನಾದರೂ ನೋಡಿದ್ದೀರಾ, ಈ ರೀತಿಯಾದ ಕ್ವಶನ್ಗಳನ್ನ ಕೇಳ್ತಾರೆ.
ಇದಕ್ಕೆ ಇಂಟರೋಗೇಷನ್ ಎಂದು ಕರೀತಾರೆ. ಇಟ್ ಆಲ್ವೇಸ್ ಎಂಡ್ಸ್ ವಿತ್ ಎ ಕ್ವಶನ್ ಮಾರ್ಕ್. ಅಂದರೆ ಯಾವುದೇ ಆದ ವಾಕ್ಯವು ಕ್ವಶನ್ ಮಾರ್ಕಿನ ಮುಖಾಂತರ ಎಂಡ್ ಆಗಿದ್ದಲ್ಲಿ ಅದನ್ನು ನಾವು ಇಂಟರೋಗೇಟಿವ್ ಸೆಂಟೆನ್ಸ್ ಎಂದು ಕರೀತೇವೆ. ಇಂಟರೋಗೇಟಿವ್ ಸೆಂಟೆನ್ಸಸ್ ಆಫನ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ಸ್. ನಾ ಈಗಾಗಲೇ ಹೇಳಿದ್ದೀನಿ ನಿಮಗೆ ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟು. ಇದನ್ನು ಮುಂದಿನ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನೋಡೋಣ. ಆದರೆ ಈ ವಿಡಿಯೋದಲ್ಲಿ ನೀವು ಜಸ್ಟ್ ಒಂದು ಫೋಕಸ್ ಮಾಡಿ, ಏನೆಂದು ಇಂಗ್ಲೀಷ್ನಲ್ಲಿ ವಾಕ್ಯಗಳು ಎಷ್ಟು ವಿಧವಿದೆ, ಎಷ್ಟು ಟೈಪ್ಗಳಿವೆ, ಯಾವ ಟೈಪು ಏನು ಹೇಳುತ್ತೆ ಅದನ್ನು ಮಾತ್ರ ನೀವು ಅಬ್ಸರ್ವ್ ಮಾಡಿ. ಇಂಟ್ರೋಗೇಟಿವ್ ಸೆಂಟೆನ್ಸು ಸ್ಟಾರ್ಟ್ ಆಗುವುದೇ ಒಂದು ಹೆಲ್ಪಿಂಗ್ ವರ್ಬ್ನಿಂದ. ಹೆಲ್ಪಿಂಗ್ ವರ್ಬ್ ಅಂದರೆ ಯಾವುದು? ಲೈಕ್, ಈಸ್, ಆರ್, ಡೂ ಆರ್ ಡಸ್. ಆರ್ ಕ್ವಶನ್ ವರ್ಡ್ಸ್ ಸಚ್ ಆಸ್ ವಾಟ್, ವೇರ್, ವೆನ್, ವೈ, ಹೂ, ಹೌ. ಈಗ ಎಕ್ಸಾಮಿನೇಷನ್ ಏನು ಕೇಳ್ತಾರೆ ಅಂದರೆ ಯಾವುದೇ ಆದ ಒಂದು ವಾಕ್ಯವು ಅಥವಾ ದ ಕ್ವಶನ್ ಆರ್ ಎ ಸೆಂಟೆನ್ಸ್ ದಟ್ ಸ್ಟಾರ್ಟ್ಸ್ ವಿತ್ ದಿ ವರ್ಡ್ಸ್ ವಾಟ್, ವೇರ್, ವೆನ್, ವೈ, ಹೂ ಆ್ಯಂಡ್ ಹೌ is called as which type of sentence. Then your answer should be interrogative sentence. For example, you can see the example of this interrogative sentence. Example is what is your name, right? This is also an interrogation. ಈಗ ಯಾವುದೇ ಆದ ಒಬ್ಬ ವ್ಯಕ್ತಿಯನ್ನು ನೀವು ಮೀಟ್ ಆದ ಮೇಲೆ ಅಥವಾ ಅವರಿಗೆ ಭೇಟಿ ಆದಮೇಲೆ ನೀವೇನು ಕೇಳ್ತೀರಾ? ನಿನ್ನ ಹೆಸರು ಏನು? ನಿನ್ನ ಹೆಸರು ಏನು ಎಂದ ಕೂಡಲೇ ಅದಕ್ಕೆ ಒಂದು ಕ್ವಶನ್ ಮಾರ್ಕ್ ಆ್ಯಡ್ ಆಗಿರುತ್ತೆ, ರೈಟ್? ಅದರರ್ಥ ನಿನ್ನ ಹೆಸರು ಏನೆಂದು ಕೇಳ್ತಾ ಇದ್ದಾರೆ ಅವರು. This is nothing but an interrogative sentence. We can see the explanation. The sentence asks for the information about someone's name. It begins with the question word what and ends with a question mark. ಅಂದರೆ ಈ ವಾಕ್ಯವು ಮೊದಲಿಗೆ ವಾಟ್ ಎಂಬ ಪದದಿಂದ ಸ್ಟಾರ್ಟ್ ಆಗಿದೆ, ಅಂತ್ಯದಲ್ಲಿ ಇದು ಕ್ವಶನ್ ಮಾರ್ಕಿನ ಮುಖಾಂತರ ಎಂಡ್ ಆಗಿದೆ. ಮೇಕಿಂಗ್ ಇಟ್ ಆನ್ ಇಂಟರೋಗೇಟಿವ್ ಸೆಂಟೆನ್ಸ್. ಇಂಟರೋಗೇಟಿವ್ ಸೆಂಟೆನ್ಸಸ್ ಕ್ಯಾನ್ ಬಿ ಆಫ್ ಡಿಫ್ರೆಂಟ್ ಟೈಪ್ಸ್. ಇದರಲ್ಲಿ ಮತ್ತು ಹಲವಾರು ವಿಧಗಳಿವೆ, ಇನ್ಕ್ಲೂಡಿಂಗ್ ಎಸ್ ಆರ್ ನೋ ಕ್ವಶನ್ಸ್. ಅಂದರೆ ಕ್ವಶನ್ಗಳು ಯಾವ ರೀತಿ ಇರುತ್ತೆ ಅಂದರೆ ಅದರಲ್ಲಿ ಒಂದು ಎಸ್ ಇರುತ್ತೆ ಅಥವಾ ನೋ ಇರುತ್ತೆ. ಈ ರೀತಿಯಾಗಿ ಹಲವಾರು ವಿಧಗಳಿದೆ ಇದರಲ್ಲಿ ಇಂಟ್ರೋಗೇಟಿವ್ ಸೆಂಟೆನ್ಸ್ನಲ್ಲಿ. ಫಾರ್ ಎಕ್ಸಾಂಪಲ್, ಆರ್ ಯು ಕಮಿಂಗ್? ಇದಕ್ಕೆ ನೀವೇನು ಉತ್ತರ ಕೊಡ್ತೀರಾ? ಒಂದು ಹೌದು ಅಥವಾ ಒಂದು ಇಲ್ಲ. ಈ ರೀತಿಯಾದ ಕ್ವಶನ್ಗಳಿಗೆ ಉತ್ತರವನ್ನು ಕೊಡ್ತೀರಾ. ಮತ್ತೊಂದು ಏನಿರುತ್ತೆ, ಮತ್ತೊಂದು ಟೈಪ್ ಯಾವುದು? ಚಾಯ್ಸ್ ಕ್ವಶನ್ಸ್. ಚಾಯ್ಸ್ ಕ್ವಶನ್ಸ್ ಅಂದ್ರೇನು? ಡೂ ಯು ವಾಂಟ್ ಟೀ ಆರ್ ಕಾಫಿ? ನಿನಗೆ ಟೀ ಬೇಕಾ ಅಥವಾ ಕಾಫಿ ಬೇಕು? ಇವರು ಏನು ಕೇಳ್ತಿಲ್ಲ ಇಲ್ಲಿ, ನಿಮಗೆ ಟೀ ಬೇಕಾ ಅಂದಾಗ ಮಾತ್ರ ಏನಾಗುತ್ತೆ, ಅದು ಎಸ್ ಆರ್ ನೋ ಆಗುತ್ತೆ, ನನಗೆ ಬೇಕು ಅಥವಾ ಬೇಡ. ಆದರೆ ಅವರು ಒಂದು ವೇಳೆ ನಿನಗೆ ಟೀ ಬೇಕಾ ಅಥವಾ ಕಾಫಿ ಬೇಕಾ ಎಂದು ಕೇಳಿದಾಗ ನೀವು ಎರಡರಲ್ಲಿ ಒಂದನ್ನು ಚೂಸ್ ಮಾಡಬೇಕಾಗುತ್ತೆ. ನನಗೆ ಟೀ ಬೇಕು ಅಥವಾ ಕಾಫಿ ಬೇಕು, ಇದನ್ನು ಏನಂತ ಕರೀತಾರೆ? ಇದನ್ನು ಚಾಯ್ಸ್ ಕ್ವಶನ್ಸ್ ಎಂದು ಕರೀತಾರೆ. ಅದೇ ಕೇವಲ ಎಸ್ ಆರ್ ನೋ ಕ್ವಶನ್ಸ್ ಇದ್ದಾಗ ಅದಕ್ಕೆ ನಾವು ಈ ರೀತಿ ಕೇವಲ ಎಸ್ ಆರ್ ನೋ ಎಂದು ಆನ್ಸರ್ ಕೊಡ್ತೀವಿ. ಅದೇ ಒಂದು ವೇಳೆ ಕ್ವಶನ್ಸ್ ಸ್ಟಾರ್ಟಿಂಗ್ ವಿತ್ WH ಅಂದರೆ ಫಾರ್ ಎಕ್ಸಾಂಪಲ್ ವಾಟ್, ವೇರ್, ವೆನ್, ವೈ, ಹೂ ಆ್ಯಂಡ್ ಹೌ ಬರಲ್ಲ, ಕೇವಲ ಈ ಶಬ್ದಗಳು ಬರುತ್ತೆ. ವರ್ಡ್ಸ್ ಟು ಗ್ಯಾದರ್ ಮೋರ್ ಡೀಟೇಲ್ಡ್ ಇನ್ಫಾರ್ಮೇಷನ್. ಈಗ ಎಕ್ಸಾಮಿನೇಷನ್ ಏನು ಕೇಳ್ತಾರೆ ಅಂದರೆ ವಿಚ್ ಎವರ್ ದ ಸ್ಟೇಟ್ಮೆಂಟ್ ಈಸ್, ಇಫ್ ಎಟ್ ಆಲ್ ಇಟ್ ಸ್ಟಾರ್ಟ್ಸ್ ವಿತ್ WH ಇನ್ ದಿ ಸ್ಟಾರ್ಟಿಂಗ್ ವರ್ಡ್, ಇಟ್ ಈಸ್ ವಿಚ್ ಟೈಪ್ ಆಫ್ ಸೆಂಟೆನ್ಸ್? ಇಟ್ ಈಸ್ ನಥಿಂಗ್ ಬಟ್ ಅ ಸೆಂಟೆನ್ಸ್ ದಟ್ ಈಸ್ ಇಂಟರೋಗೇಟಿವ್ ಇನ್ ವಿಚ್ ದೇ ಆರ್ ಟ್ರೈಯಿಂಗ್ ಟು ಸೀಕ್ ಮೋರ್ ಡೀಟೇಲ್ಡ್ ಇನ್ಫಾರ್ಮೇಷನ್. ಅಂದರೆ ಯಾವುದೇ ಆದ ಒಂದು ವಾಕ್ಯದಲ್ಲಿ ಮೊದಲನೇ ಶಬ್ದವು WHನಿಂದ ಸ್ಟಾರ್ಟ್ ಆಗಿದ್ದಾಗ ಅದು ಯಾವ ಟೈಪಿನ ವಾಕ್ಯ ಆಗುತ್ತೆ ಎಂದು ಕೇಳ್ತಾರೆ. ಆಗ ನಿಮ್ಮ ಉತ್ತರ ಇಂಟ್ರೋಗೇಟಿವ್ ಸೆಂಟೆನ್ಸ್ ಆಗಿರಬೇಕು ಮತ್ತು ಅದು ಯಾವುದೇ ಆದ ಒಂದು ಮಾಹಿತಿಯನ್ನು ಅತಿ ಡೀಟೇಲ್ ಆಗಿ ತೆಗೆದುಕೊಳ್ಳೋಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಇಂಟ್ರೋಗೇಟಿವ್ ಸೆಂಟೆನ್ಸ್ ಆಗಿರುತ್ತೆ. ಇಂಟ್ರೋಗೇಟಿವ್ ಸೆಂಟೆನ್ಸನ್ನು ಕನ್ನಡದಲ್ಲಿ ನಾವು ಪ್ರಶ್ನಾರ್ಥಕ ವಾಕ್ಯ ಎಂದು ಕರಿತೇವೆ. ಅಂದರೆ ಸ್ಪಷ್ಟೀಕರಣ ಅಥವಾ ಅಭಿಪ್ರಾಯವನ್ನು ಕೋರಲು ಪ್ರಶ್ನೆಯನ್ನು ಕೇಳುವ ವಾಕ್ಯವಾಗಿದೆ. ಇದು ಯಾವಾಗಲೂ ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ಕೊನೆಗೊಳ್ಳುತ್ತದೆ. ಪ್ರಶ್ನಾರ್ಥಕ ವಾಕ್ಯಗಳು ಸಾಮಾನ್ಯವಾಗಿ ಸಹಾಯಕ ಕ್ರಿಯಾಪದಗಳಿಂದ, ಅದರಲ್ಲಿ ಯಾವುದಂದರೆ ಮೇನ್ಲಿ ಈಸ್, ಆರ್, ಡೂ, ಡಸ್ ನಂತಹ ಅಥವಾ ಏನು, ಎಲ್ಲಿ, ಯಾವಾಗ, ಏಕೆ, ಯಾರು ಮತ್ತು ಹೇಗೆ ಮುಂತಾದ ಪ್ರಶ್ನಾರ್ಥಕ ಪದಗಳಿಂದ ಪ್ರಾರಂಭವಾಗಿರುತ್ತದೆ. ಉದಾಹರಣೆಗಾಗಿ ನೀವು ನೋಡ್ಬೋದು, ನಿಮ್ಮ ಹೆಸರೇನು? ಇದು ಒಂದು ಕೂಡ ಪ್ರಶ್ನಾರ್ಥಕ ವಾಕ್ಯವಾಗಿದೆ. ಹೋಪ್ ದಿಸ್ ಇಸ್ ವೆರಿ ಮಚ್ ಕ್ಲಿಯರ್. ಅತಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಎಕ್ಸಾಮಿನೇಷನಲ್ಲಿ ನಿಮಗೆ ಇದು ಕ್ಲಿಯರ್ ಆಗಿ ನೆನಪಿರಲಿ ಎಂದು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡೂನಲ್ಲಿ ಹೇಳ್ತಾ ಇದ್ದೀನಿ. ಆದರೆ ಎಕ್ಸಾಮಿನೇಷನಲ್ಲಿ ಕೇವಲ ಇಂಗ್ಲೀಷ್ನಲ್ಲಿ ಮಾತ್ರ ಬರುತ್ತೆ. ಕನ್ನಡನಲ್ಲಿ ಹೇಳಲಿಕ್ಕೆ ಮುಖ್ಯ ಉದ್ದೇಶ ಏನಂದರೆ ನಿಮಗೆ ಅದು ಈಸಿಯಾಗಿ ನೆನಪು ಉಳಿಯುತ್ತೆ. ಆದರೆ ನಿಮ್ಮ ಏನು ಮುಖ್ಯ ಕೆಲಸ ಅಂದರೆ ಈ ಎಲ್ಲ ಶಬ್ದಗಳನ್ನು ಬಯಟ್ ಹಾಕಬೇಕು ನೀವು. ಯಾವುದು? ಇಂಟ್ರೋಗೇಟಿವ್, ಅಫರ್ಮೇಟಿವ್, ಅಫರ್ಮೇಟಿವ್, ನೆಗೆಟಿವ್ ಆ್ಯಂಡ್ ಇಂಟ್ರೋಗೇಟಿವ್. Please do remember all these sentences. It's very much important for examination because in the upcoming videos we will be seeing subject, verb and object. ನಾವು ಮುಂದಿನ ವಿಡಿಯೋಗಳಲ್ಲಿ ಸಬ್ಜೆಕ್ಟು, ವರ್ಬು ಮತ್ತು ಆಬ್ಜೆಕ್ಟನ್ನು ನೋಡ್ತೀವಿ. ಆಗ ಈ ಸೆಂಟೆನ್ಸ್ಗಳು ಯಾವ ರೀತಿ ಫಾರ್ಮ್ ಆಗುತ್ತೆ, ಯಾವ ಟೈಪಿನ ಸೆಂಟೆನ್ಸ್ ಇರುತ್ತೆ
ಅದರ ಮೇಲೆ ನಿಮಗೆ ಸಬ್ಜೆಕ್ಟು ಆಬ್ಜೆಕ್ಟು ಮತ್ತು ವರ್ಬನ್ನು ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ಈಸಿ ಆಗುತ್ತೆ. ಮತ್ತೊಂದು ನೆನ್ಪಿಟ್ಕೊಳ್ಳಿ, ಈ ಸಬ್ಜೆಕ್ಟು ವರ್ಬು ಆಬ್ಜೆಕ್ಟು ಅದರೊಂದಿಗೆ ಈ ಟೈಪಿನ ಸೆಂಟೆನ್ಸ್ಗಳನ್ನು ನೀವು ತಿಳ್ಕೊಂಡ್ರೆ ಇವನ್ PSI ಎಕ್ಸಾಮಿನೇಷನಲ್ಲಿ ನಿಮಗೆ ಟ್ರಾನ್ಸ್ಲೇಷನು ಅತಿ ಈಸಿ ಆಗುತ್ತೆ, ರೈಟ್. ಸೊ ಹೀಗಾಗಿ ನಿಮ್ಮ ಯಾರೆಲ್ಲ ಫ್ರೆಂಡ್ಸು PSI ಪ್ರಿಪೇರ್ ಮಾಡ್ತಿರ್ತಾರೆ ಅವರಿಗೂ ಕೂಡ ಈ ಕೋರ್ಸನ್ನು ರೆಫರ್ ಮಾಡಿ, ಅವರಿಗೆ ಟ್ರಾನ್ಸ್ಲೇಷನ್ಗೂ ಕೂಡ ತುಂಬಾ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಇಸ್ the next slide. It explains the next type of statement, that is imperative sentence. Imperative sentence is a type of sentence that gives a command, instruction or request or else advice. ಅಂದರೆ ಇದು ಒಂದು ಕಡ್ಡಾಯ ವಾಕ್ಯ, ಇದು ಆಜ್ಞೆ, ಸೂಚನೆ, ವಿನಂತಿ ಅಥವಾ ಸಲಹೆಯನ್ನು ನೀಡುವ ಒಂದು ರೀತಿಯ ವಾಕ್ಯವಾಗಿದೆ. ಈಗ ಯಾವುದೇ ಒಂದು ಎಕ್ಸಾಂಪಲನ್ನು ಕೊಟ್ಟು ಇದು ಯಾವ ಟೈಪ್ ವಾಕ್ಯ ಎಂದು ಎಕ್ಸಾಮಿನೇಷನ್ ಕೇಳಬಹುದು. ಫಾರ್ ಎಕ್ಸಾಂಪಲ್, ಪ್ಲೀಸ್ ಕ್ಲೋಸ್ ದಿ ಡೋರ್ ಅಂದರೆ ದಯವಿಟ್ಟು ಬಾಗಿಲನ್ನು ಮುಚ್ಚಿ. ಇದೇನಿದೆ, ಇದೊಂದು ಆರ್ಡರ್ ಇದೆ. ಇದು ಯಾವ ಟೈಪ್ ವಾಕ್ಯ ಆಯಿತು? ಇಟ್ ಈಸ್ ಅನ್ ಇಂಪರೇಟಿವ್ ಸೆಂಟೆನ್ಸ್. ದ ಸೆಂಟೆನ್ಸ್, ಫಾರ್ ಎಕ್ಸಾಂಪಲ್, ಈ ಎಕ್ಸಾಂಪಲ್ ನೀವು ನೋಡ್ಬೋದು, ಪ್ಲೀಸ್ ಕ್ಲೋಸ್ ದಿ ಡೋರ್. ದಿ ಸೆಂಟೆನ್ಸ್ ಇಸ್ ಅನ್ ಇಂಪರೇಟಿವ್ ಸೆಂಟೆನ್ಸ್ ಬಿಕಾಸ್ ಎದಕ್ಕಂದರೆ ಇಟ್ ಗಿವ್ಸ್ ಎ ಪೊಲೈಟ್ ರಿಕ್ವೆಸ್ಟ್. ಇಟ್ ಈಸ್ ರಿಕ್ವೆಸ್ಟಿಂಗ್ ಫಾರ್ ಸಮ್ ಒನ್ ಟು ಕ್ಲೋಸ್ ದಿ ಡೋರ್. ಅಂದರೆ ದಯವಿಟ್ಟು ಬಾಗಿಲನ್ನು ಮುಚ್ಚಿ ಎಂದು ಇದೊಂದು ಎಕ್ಸಾಂಪಲ್ ಇದೆ. ಎತ್ತರದು ಇಂಪರೇಟಿವ್ ಸೆಂಟೆನ್ಸ್. ಈ ವಾಕ್ಯವು ಕಡ್ಡಾಯ ವಾಕ್ಯವಾಗಿದೆ. ಎದಕ್ಕಂದರೆ ಇದು ಯಾರಾದರೂ ಬಾಗಿಲು ಮುಚ್ಚಲು ಸಭ್ಯ ವಿನಂತಿಯನ್ನು ನೀಡುತ್ತಿದೆ, ರೈಟ್. ಅದಕ್ಕಾಗಿ ಇದು ಇಂಪರೇಟಿವ್ ಸೆಂಟೆನ್ಸ್ ಆಗುತ್ತೆ. ಹಾಗಾದರೆ ಒಂದು 2 ಎಕ್ಸಾಂಪಲ್ಗಳನ್ನು, ಇಂಪರೇಟಿವ್ ಸೆಂಟೆನ್ಸಿನ 2 ಎಕ್ಸಾಂಪಲ್ಗಳನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್, ದ ನೆಕ್ಸ್ಟ್ ಟೈಪ್ ಆಫ್ ಸೆಂಟೆನ್ಸ್ ಇಸ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಇಟ್ ಈಸ್ ಅ ಸೆಂಟೆನ್ಸ್ that expresses strong emotion or feeling such as surprise, joy, anger or excitement. It always ends with an exclamatory mark. That is this mark, exclamatory mark. ಕನ್ನಡದಲ್ಲಿ ಇದೇ ಮಾಹಿತಿ ನೋಡಬೇಕಾದ್ರೆ ಆಶ್ಚರ್ಯ, ಸಂತೋಷ, ಕೋಪ ಅಥವಾ ಉತ್ಸಾಹದಂತಹ, ಆಶ್ಚರ್ಯ, ಸಂತೋಷ, ಕೋಪ ಅಥವಾ ಉತ್ಸಾಹದಂತಹ ಬಲವಾದ ಭಾವನೆ ಅಥವಾ ಭಾವನೆಯನ್ನು ವ್ಯಕ್ತಪಡಿಸುವ ವಾಕ್ಯವನ್ನು ಆಶ್ಚರ್ಯ ಸೂಚಕ ವಾಕ್ಯ ಎಂದು ಕರೆಯಲಾಗುತ್ತದೆ. ಇದು ಯಾವಾಗಲೂ ಆಶ್ಚರ್ಯ ಸೂಚಕ ಚಿಹ್ನೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು ಆಶ್ಚರ್ಯ ಸೂಚಕ ಚಿಹ್ನೆ. ವಿ ಕ್ಯಾನ್ ಸಿ ವಿತ್ ಅನ್ ಎಕ್ಸಾಂಪಲ್, ವಾಟ್ ಎ ಬ್ಯೂಟಿಫುಲ್ ಡೇ, ರೈಟ್. ಇದು ಒಂದು ದಿನವನ್ನು ಎಷ್ಟು ಚೆನ್ನಾಗಿದೆ ಆಶ್ಚರ್ಯಚಕಿತವಾಗಿ ಹೇಳ್ತಕ್ಕಂಥ ಒಂದು ವಾಕ್ಯವಾಗಿದೆ. ಅದಕ್ಕಾಗಿ ಇದು ಎಕ್ಸ್ಕ್ಲೇಮೇಟರಿ ಮಾರ್ಕಿನ ಮುಖಾಂತರ ಎಂಡ್ ಆಗ್ತಿದೆ. ಇದರಲ್ಲಿ ಹಲವಾರು ಎಕ್ಸಾಂಪಲ್ ನೋಡ್ಬೋದು. ಹೌ ಫಾಸ್ಟ್ ಹಿ ರನ್ಸ್ ಅಂದರೆ ಎಷ್ಟು ವೇಗವಾಗಿ ಅವನು ಓಡುತ್ತಾನೆ. ಇದರಲ್ಲಿ ಕೂಡ ಎಕ್ಸೈಟ್ಮೆಂಟ್ ಇದೆ ಅಥವಾ ಸರ್ಪ್ರೈಸ್ ಇದೆ. ವಾವ್, ದಟ್ಸ್ ಅನ್ ಅಮೇಝಿಂಗ್, ಇದರಲ್ಲೂ ಕೂಡ ಎಕ್ಸ್ಕ್ಲೇಮೇಟರಿ ಮಾರ್ಕ್ ಇದೆ, ಯಾಕಂದರೆ ಇದು ಒಂದು ಸರ್ಪ್ರೈಸ್ ಇದೆ ಅಥವಾ ಒಂದು ಜಾಯ್ಫುಲ್ ಆಗಿದೆ. ನೆಕ್ಸ್ಟ್ ಸೆಂಟೆನ್ಸ್ ನೋಡ್ಬೋದು. ಎಕ್ಸಾಂಪಲ್ ನೀನು, ಓ ನೋ ಲಾಸ್ಟ್ ಮೈ ಕೀಸ್ ಅಂದರೆ ನಾನು ನನ್ನ ಕೀಗಳನ್ನು ಕಳೆದುಕೊಂಡೆ, ಯಪ್ಪ, ಈ ರೀತಿಯಾಗಿ ಎಕ್ಸ್ಕ್ಲೇಮೇಟರಿ ಬರುತ್ತೆ. ನೆಕ್ಸ್ಟ್, ಐ ಕಾಂಟ್ ಬಿಲೀವ್ ಇಟ್. ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸಸ್ ಹೆಲ್ಪ್ ಆ್ಯಡ್ ಎಮೋಷನ್ಸ್ ಆ್ಯಂಡ್ ಎಕ್ಸ್ಪ್ರೆಸಿವ್ನೆಸ್ ಟು ಕಮ್ಯುನಿಕೇಷನ್, ಮೇಕಿಂಗ್ ದಮ್ ಡಿಸ್ಟಿಂಕ್ಟ್ ಫ್ರಮ್ ಡಿಕ್ಲರೇಟಿವ್, ಇಂಟ್ರೋಗೇಟಿವ್ ಆರ್ ಇಂಪರೇಟಿವ್ ಸೆಂಟೆನ್ಸಸ್. ಕನ್ನಡದಲ್ಲಿ ಉದಾಹರಣೆ ಮುಖಾಂತರ ನೋಡಬೇಕಾದ್ರೆ, ಎಂತಹ ಸುಂದರ ದಿನವಿದು, ರೈಟ್. ಇಲ್ಲಿ ಎಕ್ಸ್ಕ್ಲೇಮೇಟರಿ, ಯಾಕಂದರೆ ಒಂದು ದಿನವನ್ನು ಎಷ್ಟು ಸುಂದರವಾಗಿದೆ ಎಂದು ನಾವು ಸರ್ಪ್ರೈಸ್ ಆಗಿ ಅಥವಾ ಸಂತೋಷ ಆಗಿ ಅಥವಾ ಆಶ್ಚರ್ಯವಾಗಿ ಹೇಳ್ತಾ ಇದ್ದೀವಿ. ಅದಕ್ಕಾಗಿ ಇದರ ಮುಂದೆ ಆಶ್ಚರ್ಯ ಸೂಚಕ ಒಂದು ಚಿಹ್ನೆ ಇದೆ. ಇನ್ನುಳಿದ ಉದಾಹರಣೆಗಳು ನೋಡ್ಬೋದು. ಅವನು ಎಷ್ಟು ವೇಗವಾಗಿ ಓಡುತ್ತಾನೆ, ರೈಟ್. ಇಲ್ಲೂ ಎಕ್ಸ್ಕ್ಲೇಮೇಟರಿ ಇದೆ. ವಾವ್, ಅದು ಅದ್ಭುತವಾಗಿದೆ ಅಂದರೆ ಯಾವುದೇ ಆದ ಒಂದು ವಸ್ತುವನ್ನು ನೋಡಿದ ಮೇಲೆ ನಾವು ಏನಂತೀವಿ, ವಾವ್, ಅದು ಎಷ್ಟು ಚೆನ್ನಾಗಿದೆ, ರೈಟ್. ಅದು ಒಂದು ಆಶ್ಚರ್ಯಜನಕ ಅಥವಾ ಸಂತೋಷದ ಒಂದು ಸುದ್ದಿಯನ್ನು ಹೇಳುವಾಗ ನಾವು ಈ ರೀತಿಯಾಗಿ ಎಕ್ಸ್ಕ್ಲೇಮೇಟರಿ ಮಾರ್ಕನ್ನು ಯೂಸ್ ಮಾಡ್ತೀವಿ. ಆಶ್ಚರ್ಯ ಸೂಚಕ ವಾಕ್ಯಗಳು ಸಂವಹನಕ್ಕೆ ಭಾವನೆ, ಅಭಿವ್ಯಕ್ತಶೀಲತೆಯನ್ನು ಸೇರಿಸಲು ಸಹಾಯ ಮಾಡುತ್ತದೆ. ಅವುಗಳನ್ನು ಘೋಷಣಾತ್ಮಕ, ಪ್ರಶ್ನಾರ್ಥಕ ಮತ್ತು ಕಡ್ಡಾಯ ವಾಕ್ಯಗಳಿಂದ ಪ್ರತ್ಯೇಕಿಸುತ್ತದೆ. ಹೋಪ್ ದಿಸ್ ಇಸ್ ವೆರಿ ಮಚ್ ಕ್ಲಿಯರ್. ನೆಕ್ಸ್ಟ್ ಟೈಪ್ ಆಫ್ ಸೆಂಟೆನ್ಸ್ ಈಸ್ ಆಪ್ಟೇಟಿವ್ ಸೆಂಟೆನ್ಸ್, ರೈಟ್. ಇಲ್ಲಿವರೆಗೆ ಹೇಳ್ತಕ್ಕಂಥ ಎಲ್ಲ ಸೆಂಟೆನ್ಸ್ಗಳು ತುಂಬ ಈಸಿಯಾಗಿ ಕ್ಲಿಯರಾಗಿ ಅರ್ಥವಾಗಿದೆ ಅಂತ ಅನ್ಕೋತೀವಿ. ಇದರ ಮೇಲೆ ಲಾಸ್ಟ್ ಸ್ಲೈಡ್ನಲ್ಲಿ ನಾವು ಹಲವಾರು ಎಕ್ಸಾಂಪಲ್ಗಳನ್ನು ಕೂಡ ನೋಡೋಣ. ಆದರೆ ಈ ಪ್ರತಿಯೊಂದು ಸೆಂಟೆನ್ಸು ನಿಮಗೆ ಅರ್ಥವಾಗಿಲ್ಲ ಅಂದರೆ ಏನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಮುಖಾಂತರ ಕೇಳಿ. ಆದರೆ ಈ ವಿಡಿಯೋವನ್ನು ನೀವು ಮುಗಿಸಿದ ಮೇಲೆ ಕಂಪ್ಲೀಟ್ ಯಾವ ರೀತಿ ಸೆಂಟೆನ್ಸ್ ಇರುತ್ತೆ, ಯಾವ ಉದಾಹರಣೆ ಕೊಟ್ಟಾಗ ನೀವು ಅದನ್ನು ಗೊತ್ತಿಡಬೇಕು, ಅದು ಯಾವ ಟೈಪ್ ಸೆಂಟೆನ್ಸ್ ಇದೆ ಅಂತ. ಆಗ ಮಾತ್ರ ಈ ವಿಡಿಯೋ ನೋಡಿದ್ದು ನಿಮಗೆ ಯೂಸ್ ಆಗುತ್ತೆ. ಯಾಕಂದರೆ ಮುಂದಿನ ಎಲ್ಲ ವಿಡಿಯೋಗಳು ಈ ಒಂದೇ ಒಂದು ವಿಡಿಯೋ ಮೇಲೆ ಡಿಪೆಂಡ್ ಆಗಿರುತ್ತೆ, ರೈಟ್. ಆ್ಯನ್ ಆಪ್ಟೇಟಿವ್ ಸೆಂಟೆನ್ಸ್ ಇಸ್ ಅ ಸೆಂಟೆನ್ಸ್ ದಟ್ ಎಕ್ಸ್ಪ್ರೆಸಸ್ ಅ ವಿಶ್, ಹೋಪ್, ಡಿಸೈರ್ ಆರ್ ಪ್ರೇಯರ್ ಫಾರ್ ಸಮ್ ಒನ್ ಆರ್ ಸಮಥಿಂಗ್. It often uses words like may, wish, let or long and typically ends with an exclamatory mark or a full stop. See,
For an exclamatory sentence, it always completes with the exclamatory mark. For optative sentence, it might complete with exclamatory mark or else full stop. ಕನ್ನಡದಲ್ಲಿ ನೋಡಬೇಕಾದ್ರೆ ಆಪ್ಟೇಟಿವ್ ವಾಕ್ಯವು ಯಾರಿಗಾದರೂ ಅಥವಾ ಯಾವುದಕ್ಕಾದರೂ ಒಂದು ಆಶಯ, ಭರವಸೆ, ಬಯಕೆ ಅಥವಾ ಪ್ರಾರ್ಥನೆಯನ್ನು ವ್ಯಕ್ತಪಡಿಸುವ ವಾಕ್ಯವಾಗಿದೆ. ಇದು ಸಾಮಾನ್ಯವಾಗಿ ಮೇ, ವಿಶ್, ಲೆಟ್ ಅಥವಾ ಲಾಂಗ್ ನಂತಹ ಪದಗಳನ್ನು ಬಳಸುತ್ತದೆ ಮತ್ತು ಸಾಮಾನ್ಯವಾಗಿ ಆಶ್ಚರ್ಯಸೂಚಕ ಚಿಹ್ನೆ ಅಥವಾ ಪೂರ್ಣ ವಿರಾಮದೊಂದಿಗೆ ಕೊನೆಗೊಳ್ಳುತ್ತದೆ. We can see the example, may you live a long and happy life. ಫಾರ್ ಎಕ್ಸಾಂಪಲ್, ನೀವು ಯಾವುದೇ ಆದ ಒಬ್ಬ ವಿದ್ಯಾರ್ಥಿಗೆ ಎಕ್ಸಾಮಿನೇಷನಲ್ಲಿ ನಿಮಗೆ ಸಕ್ಸಸ್ ಸಿಗಲಿ ಎಂದು ಹೇಳ್ತಿರಲ್ಲ, ಅದನ್ನು ನಾವು ಆಪ್ಟೇಟಿವ್ ಸೆಂಟೆನ್ಸನ್ನು ಎಂದು ಕರೀತೇವೆ. ಫಾರ್ ಎಕ್ಸಾಂಪಲ್ ನೋಡ್ಬೋದು, ವಿಶ್ ಯು ಸಕ್ಸಸ್ ಇನ್ ಯುವರ್ ಎಕ್ಸಾಮ್ಸ್. ದಿಸ್ ಈಸ್ ಗಿವಿಂಗ್ ಅ ಹೋಪ್ ಆರ್ ಎಲ್ಸ್ ಅ ಪ್ರೇಯರ್ ಆರ್ ಎಲ್ಸ್ ಯು ಆರ್ ವಿಶಿಂಗ್ ದಟ್ ಪರ್ಸನ್. ಅದಕ್ಕಾಗಿ ಇದನ್ನು ನಾವು ಆಪ್ಟೇಟಿವ್ ಸೆಂಟೆನ್ಸ್ ಎಂದು ಕರಿತೀವಿ. ಉದಾಹರಣೆಗೆ, ನೀವು ದೀರ್ಘ ಮತ್ತು ಸಂತೋಷದ ಜೀವನವನ್ನು ನಡೆಸಲಿ. ನಾವೇನು ಮಾಡ್ತಿದ್ವಿ ಇಲ್ಲಿ, ಅವರಿಗೆ ನಾವು ಬಯಸ್ತಾ ಇದ್ದೀವಿ ನಿಮ್ಮ ಜೀವನ ಇನ್ನೂ ಹೆಚ್ಚು ಕಾಲ ಬದುಕಲಿ ಎಂದು. ಇದು ಒಂದು ಬಯಸಿಕೆ, ರೈಟ್? ಅದಕ್ಕೆ ಇದನ್ನು ಆಪ್ಟೇಟಿವ್ ವಾಕ್ಯ ಎಂದು ಕರೀತಾರೆ. ಅಥವಾ ನಿಮ್ಮ ಪರೀಕ್ಷೆಗಳಲ್ಲಿ ನಿಮಗೆ ಯಶಸ್ಸು ಸಿಗಲಿ, ಇದು ಕೂಡ ಒಂದು ವಿಶ್ ಆಗಿದೆ ಅಥವಾ ಒಂದು ಭರವಸೆಯ ಅಥವಾ ಬಯಕೆ ಆಗಿದೆ, ರೈಟ್? ಅದಕ್ಕಾಗಿ ಇಂಥ ವಾಕ್ಯಗಳನ್ನು ಆಪ್ಟೇಟಿವ್ ವಾಕ್ಯ ಎಂದು ಕರೆಯುತ್ತೇವೆ. ಇದರಲ್ಲಿ ನೀವು ನೋಡ್ಬೋದು, ದೀಸ್ ಆರ್ ಸಮ್ ಟೈಪ್ ಆಫ್ ಸೆಂಟೆನ್ಸಸ್ ದಟ್ ಯು ನೀಡ್ ಟು ಐಡೆಂಟಿಫೈ. ಈ ವಾಕ್ಯಗಳನ್ನು ಓದಿ ಇದು ಯಾವ ಟೈಪಿನ ಸೆಂಟೆನ್ಸ್ ಆಗಿದೆ ಇದನ್ನು ನೀವು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಎಕ್ಸಾಮ್ಷನ್ ಏನು ಮಾಡ್ತಾರೆ, ಕೆಲವೊಂದು ಸೆಂಟೆನ್ಸನ್ನು ಕೊಟ್ಟು ಇದು ಯಾವ ಟೈಪ್ ಸೆಂಟೆನ್ಸ್ ಎಂದು ಕೊಟ್ಟು ಅದರಲ್ಲಿ 5 ಆಪ್ಷನ್ನ ಕೊಟ್ಟು ಇದರಲ್ಲಿ ಯಾವುದಿದೆ ಎಂದು ಟಿಕ್ ಮಾಡಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ವೇರ್ ಆರ್ ಯು ಗೋಯಿಂಗ್. ಈಗ ನೀವು ನೋಡ್ಬೋದು ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಕ್ವಶನ್ ಮಾರ್ಕ್ ಇದ್ದಾಗ ಅದೇನಾಗುತ್ತೆ, ಆನ್ಸರ್ ಬಂದುಬಿಟ್ಟು ಇಂಟರೋಗೇಟಿವ್ ಸೆಂಟೆನ್ಸ್. ಯಾಕಂದರೆ ನಾವು ಅವರಿಗೆ ಇಂಟ್ರೋಗೇಷನ್ ಮಾಡ್ತಾ ಇದ್ದೀವಿ. ಫಸ್ಟ್ ಈಸ್ ಇಂಟ್ರೋಗೇಟಿವ್ ಸೆಂಟೆನ್ಸ್. ನೆಕ್ಸ್ಟ್, ಮೈ ನೇಮ್ ಈಸ್ ಅಕ್ಷಯ್. ನಾವೇನು ಮಾಡ್ತಿದ್ವಿ ಇಲ್ಲಿ, ಫ್ಯಾಕ್ಟನ್ನು ಹೇಳ್ತಾ ಇದ್ವಿ. ಫ್ಯಾಕ್ಟ್ ಹೇಳೋದು ಯಾವುದು, ಮೊದಲನೇ ಟೈಪಿನ ಸೆಂಟೆನ್ಸು, ದಟ್ ಈಸ್ ಅಫರ್ಮೇಟಿವ್ ಸೆಂಟೆನ್ಸ್. ನೆಕ್ಸ್ಟ್, ಟುಡೇ ಈಸ್ ಫ್ರೈಡೇ. ಇದು ಕೂಡ ಫ್ಯಾಕ್ಟ್ ಹೇಳ್ತಾ ಇದೆ. ಇಂದು ಶುಕ್ರವಾರ ಇದೆ ಅಥವಾ ಇಂದು ಬುಧವಾರ ಇದೆ, ಇಂದು ಸೋಮವಾರ ಇದೆ. ಈ ರೀತಿಯಾದ ಫ್ಯಾಕ್ಟ್ಗಳನ್ನು ಹೇಳ್ತಕ್ಕಂಥ ಸೆಂಟೆನ್ಸ್ಗೆ ನಾವು ಏನಂತ ಕರಿತೀವಿ, ಇಟ್ ಈಸ್ ನಥಿಂಗ್ ಬಟ್ ಅಫರ್ಮೇಟಿವ್ ಸೆಂಟೆನ್ಸ್. ನೆಕ್ಸ್ಟ್ ಸೆಂಟೆನ್ಸ್ ಬಂದ್ಬಿಟ್ಟು, ಮೇ ಐ ಕಮ್ ಇನ್. ನಾನು ಒಳಗಡೆ ಬರಬಹುದೇ ಎಂದು ಕೇಳ್ತಾ ಇದೆ. ಇದರಲ್ಲಿ ನೋಡ್ಬೋದು ಕ್ವಶನ್ ಮಾರ್ಕನ್ನು ಆ್ಯಡ್ ಮಾಡಲಾಗಿದೆ. ಕ್ವಶನ್ ಮಾರ್ಕ್ ಇದ್ದಾಗ ಅದೇನಾಗುತ್ತೆ, ಇಟ್ ಈಸ್ ನಥಿಂಗ್ ಬಟ್ ಇಂಟರೋಗೇಟಿವ್ ಸೆಂಟೆನ್ಸ್. ನೆಕ್ಸ್ಟ್, ಐ ಲವ್ ರೀಡಿಂಗ್ ಬುಕ್ಸ್. ನನಗೆ ಬುಕ್ಗಳನ್ನು ಓದುವುದು ಇಷ್ಟವಾಗುತ್ತದೆ. ಇದು ಯಾವ ಟೈಪ್ ಆಗುತ್ತೆ, ಇದು ಅಫರ್ಮೇಟಿವ್. ಯಾಕಂದರೆ ನಾನು ಒಂದು ಫ್ಯಾಕ್ಟನ್ನು ಹೇಳ್ತಾ ಇದ್ದೀನಿ, ರೈಟ್? ಇದರಲ್ಲಿ ಇದು ಅಸರ್ಟಿವ್ ಸೆಂಟೆನ್ಸು ಕೂಡ ಆಗ್ಬೋದು, ಯಾಕಂದರೆ ಇದು ಪಾಸಿಟಿವ್ ಆಗಿ ಹೇಳ್ತಾ ಇದೆ. ಏನಂದು, ನಾನು ಬುಕ್ಕನ್ನು ಓದುವುದು ಇಷ್ಟಪಡುತ್ತೇನೆ. ಅದೇ ಒಂದು ವೇಳೆ ಐ ಡೋಂಟ್ ಲವ್ ರೀಡಿಂಗ್ ಬುಕ್ಸ್ ಅಥವಾ ಐ ಹೇಟ್ ರೀಡಿಂಗ್ ಬುಕ್ಸ್ ಎಂದು ಬಂದಾಗ ಅದು ನೆಗೆಟಿವ್ ಆಗುತ್ತೆ. ನೆಕ್ಸ್ಟ್, ಪ್ರಿಯಾ ಈಸ್ ನಾಟ್ ಮೈ ಎನಿಮಿ. ಪ್ರಿಯಾ ಈಸ್ ನಾಟ್ ಮೈ ಎನಿಮಿ ಅಂತ ಹೇಳ್ತಿದೆ. ದಟ್ ಈಸ್, ಇಟ್ ಈಸ್ ಆ್ಯಡಿಂಗ್ ನಾಟ್. ಸಿ, ವೈಲ್ ರೀಡಿಂಗ್ ಅ ಸೆಂಟೆನ್ಸ್, ಡೋಂಟ್ ಗೋ ವಿತ್ ದಿ ಮೀನಿಂಗ್ ಆಫ್ ದಿ ಸೆಂಟೆನ್ಸ್, ದಟ್ ಈಸ್ ದಿ ಏಮ್ ಆಫ್ ದಿ ಸೆಂಟೆನ್ಸ್ ದಟ್ ಈಸ್ ಟ್ರೈಂಗ್ ಟು ಸೇ, ಬಟ್ ಗೋ ವಿತ್ ದಿ ಗ್ರಾಮರ್. ಈ ರೀತಿ ಗ್ರಾಮರ್ನಲ್ಲಿ ನೀವು ಯಾವುದೇ ಆದ ಒಂದು ವಾಕ್ಯವನ್ನು ನೀವು ಓದಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಬೇಡಿ. ಯಾಕಂದರೆ ಈಗ ನೆಗೆಟಿವ್ ಸೆಂಟೆನ್ಸಲ್ಲಿ ಏನಿದೆ, ಯಾವುದೇ ಆದ ಒಂದು ವಾಕ್ಯದಲ್ಲಿ ನಾಟ್ ಅಥವಾ ಡಿನಯಲ್ ಈ ರೀತಿಯಾದ ಶಬ್ದಗಳು ಬಂದಾಗ ಅದು ಕಂಪಲ್ಸರಿಯಾಗಿ ನೆಗೆಟಿವ್ ಆಗಿರುತ್ತೆ. ಈಗ ಪ್ರಿಯಾ ನನ್ನ ಎನಿಮಿ ಎಂದು ಹೇಳಿದರೆ ಅದು ಯೂಶ್ವಲ್ ಆಗಿ ನಾವು ಮಾತನಾಡುವ ಭಾಷೆಯಲ್ಲಿ ಅದು ನೆಗೆಟಿವ್ ಆಗುತ್ತೆ. ಆದರೆ ಗ್ರಾಮರಿನ ಮುಖಾಂತರ ಅದು ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್, ರೈಟ್? ಅದೇ ಪ್ರಿಯಾ ಈಸ್ ನಾಟ್ ಮೈ ಎನಿಮಿ ಎಂದು ಬಂದಾಗ ವಿ ಆರ್ ಆ್ಯಡಿಂಗ್ ನಾಟ್, ಅದರಲ್ಲಿ ನಾವು ನಾಟನ್ನು ಆ್ಯಡ್ ಮಾಡ್ತಾ ಇದ್ದೀವಿ, ಅದಕ್ಕೆ ಅದು ನೆಗೆಟಿವ್ ಸೆಂಟೆನ್ಸ್ ಆಗಿದೆ. ನೆಕ್ಸ್ಟ್, ಅಲಾಸ್ ವಿ ಲಾಸ್ಟ್ ದಿ ಮ್ಯಾಚ್. ಅಲಾಸ್ ಅಂದರೆ ಏನು, ಇದರಲ್ಲಿ ನಾವು ಎಕ್ಸ್ಕ್ಲೇಮೇಟರಿ ಮಾರ್ಕನ್ನು ಆ್ಯಡ್ ಮಾಡ್ತಾ ಇದ್ದೀವಿ, ಅದಕ್ಕೆ ಇದು ಒಂದು ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸ್ ಆಗಿರುತ್ತೆ. ಹೋಪ್ ದಿಸ್ ವಿಡಿಯೋ ಇಸ್ ವೆರಿ ಮಚ್ ಯೂಸ್ಫುಲ್ ಫಾರ್ ಯು. ಇದು ನಿಮಗೆ ಅಸೈನ್ಮೆಂಟ್ ಆಗಿದೆ. ಈ ವಾಕ್ಯಗಳು ಯಾವ ರೀತಿ ವಾಕ್ಯಗಳಿದೆ, ಇದರಲ್ಲಿ ಯಾವ ಟೈಪ್ ಸೆಂಟೆನ್ಸ್ ಇದೆ ಅದನ್ನು ನೀವು ಗೊತ್ತಿಡಿದು ಕಮೆಂಟ್ನಲ್ಲಿ ತಿಳಿಸಿ. ನೋಡೋಣ ಯಾರೆಲ್ಲ ಆನ್ಸರ್ ಮಾಡ್ತಾರೆ ಅಂತ. ಯಾಕಂದರೆ ಈ ಕ್ಲಾಸು ಅತಿ ಸಿಂಪಲ್ ಆಗಿ ಅತಿ ಈಸಿಯಾಗಿ ಹೇಳಲಾಗಿದೆ. ವಿ ಹ್ಯಾವ್ ಟಾಟ್ ಇಟ್ ವೆರಿ ಮಚ್ ಸಿಂಪಲ್ ಬಿಕಾಸ್ ಇನ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ ಯು ಶುಡ್ ಆನ್ಸರ್ ಆಲ್ ದೀಸ್ ಟೈಪ್ ಆಫ್ ಕ್ವಶನ್ಸ್. ಮುಂದಿನ ವಿಡಿಯೋದಲ್ಲಿ ನಾವು ಸಿಂಪಲ್ ಆಗಿ ಸಬ್ಜೆಕ್ಟು, ಆಬ್ಜೆಕ್ಟು, ವರ್ಬು ಅವುಗಳನ್ನು ಎಲ್ಲಿ ಯೂಸ್ ಮಾಡಬೇಕಾಗುತ್ತೆ, ಯಾವ ಟೈಪ್ ಸಬ್ಜೆಕ್ಟ್ ಇರುತ್ತೆ, ಯಾವ ಟೈಪ್ ಆಬ್ಜೆಕ್ಟ್ ಇರುತ್ತೆ, ಮುಂದಿನ ವಿಡಿಯೋದಲ್ಲಿ ಎಲ್ಲ ಕ್ಲಾಸನ್ನು ನಾವು ಯಾವ ರೀತಿ ನಿಮಗೆ ಕಂಪ್ಲೀಟ್ ಸಿಲೆಬಸನ್ನು ಕವರ್ ಮಾಡಿಕೊಡ್ತೀವಿ, ರೈಟ್? ಹೋಪ್ ದಿಸ್ ವಿಡಿಯೋ ಇಸ್ ವೆರಿ ಮಚ್ ಯೂಸ್ಫುಲ್ ಫಾರ್ ಯು. ಇಫ್ ಅಟ್ ಆಲ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್. ಓಕೆ, ಕೋರ್ಸನ್ನು ನಮ್ಮ ಭರವಸೆ ಮೇಲೆ ತೆಗೆದುಕೊಂಡಿದ್ದಕ್ಕೆ ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಕೋರ್ಸ್ಗಾಗಿ 9481428256ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ರೈಟ್?
ಓನ್ಲಿ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ನಿಮಗೆ ರಿಪ್ಲೈ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಇಫ್ ಇಟ್ ಆಲ್ ಯು ಆರ್ ನ್ಯೂ ಟು ದಿ ಚಾನಲ್, please do join the Telegram channel. The link will be provided in the description. For the PDF of this class, you can join the Telegram channel. We will share the PDF and share it with your friends. Thanks for watching the video. Have a nice day. Bye.